ಗುರುಕುಲದಲ್ಲಿ ಆಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ಕಾಲೇಜುಗಳಲ್ಲಾಗಿರ್ಬೋದು, ಮಠ ಮಂದಿರ ದೇವಸ್ಥಾನಗಳಲ್ಲಾಗಿರ್ಬೋದು. ಈ ಸ್ಥಳಗಳಲ್ಲಿ ಯಾರು ಸ್ವಚ್ಛತೆಯನ್ನು ಕಾಪಾಡ್ತಾರೋ ಅವ್ರ ಮನೆಯೊಳಗೆ ಲಕ್ಷ್ಮೀ ವೃದ್ಧಿ ಆಕೈತಿ. ಗುರುಕುಲ, ಶಾಲೆ, ಮಠ, ದೇವಸ್ಥಾನ. ಅನೇಕ ಜನರಿಗೆ ರಾಹು ದೋಷ ಇತ್ತು ಅಂದ್ರೆ, ಶನಿ ದೋಷ ಇತ್ತು ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಕಸ ಹೊಡ್ಯಾಕೆ ಹೇಳ್ತೀವಿ, ಮಠ ಮಂದಿರಕ್ಕೆ ಹೋಗಿ ಕಸ ಹೊಡ್ರಿ ಒಂದು 8 ದಿನ ಅಂತ ಹೇಳ್ತಿ ಕಳಿಸ್ತೀವಿ ನಾವು. ಗೊತ್ತಾಯ್ತಾ? ಜ್ಯೋತಿಷ್ಯ ಯಾರೇ ಕೇಳಕ್ಕೆ ಬಂದಾಗ ಅವ್ರಿಗೆ ಶನಿ ಮತ್ತು ರಾಹು ದೋಷ ಏನಾದರೂ ಹೆಚ್ಚಿಗೆ ಕಾಡ್ತಿದ್ದು ಅಂದ್ರೆ ಅಂಥ ಸಮಯದೊಳಗೆ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಎಷ್ಟು ಸಾವುಕಾರ ಇರಲಿ, ಕೋಟ್ಯಾಧಿಪತಿನ ಸಹಿತ ಕಸ ಹೊಡ್ಯಾಕೆ ಹಚ್ಚಿದ್ದೀವಿ ನಾವು. ಗೊತ್ತೈತಿ? ಯಾಕಂದ್ರೆ ಅಂತಹ ಸಂದರ್ಭದೊಳಗೆ ಅದನ್ನು ಮಾಡ್ರನ್ನ ಅವ್ರು ಸುದ್ದಕ್ಕರ. ಶನಿ ದೋಷ ರಾಹು ದೋಷ ಇರುವಂಥವ್ರಿಗೆ ಹೋಗಿ ಕಸ ಹೊಡೆದ್ರೆ ಆ ದೋಷ ಪರಿಹಾರ ಆಕೈತಿ, ಅವ್ರಿಗೆ ಬರುವಂಥ ಕಷ್ಟಗಳು ಕಡಿಮೆ ಆಕ್ಕವು. ಅದಕ್ಕೆ ಸ್ಥಾನ ಸೇವೆ ಅಂದರೆ ಭಾಳ ಮಹತ್ವದ್ದಿರ್ತೈತಿ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಅರ್ಥ ಆಗೈತಿ? ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ನೀವು ಎಲ್ಲಿಲ್ಲ ಎಲ್ಲರ ಗೋವಾಕ್ಕೆ ಹೋದಾಗ, ಎಲ್ಲೇ ಮುಂಬೈಗೆ ಹೋದಾಗ, ಪುನಾಕ್ಕೆ ಹೋದಾಗ ಏನಾರ ಪಾಪ ಮಾಡಿದ್ರಿ ಅಂದ್ರೆ ಅನ್ಯಕ್ಷೇತ್ರ ಅಂದ್ರೆ ಬೇರೆ ಕಡೆ ಹೋದಲ್ಲಿ. ಅದು ಎಲ್ಲರೂ ಬೇರೆ ಕಡೆ ನೀವು ಪಾಪ ಮಾಡಿದ್ರಿ ಅಂದ್ರೆ ಪುಣ್ಯಕ್ಷೇತ್ರೇ ವಿನಶ್ಯತಿ. ಹೊರಗೆ ಪಾಪ ಮಾಡಿದ್ದು ಎಲ್ಲಿ ಹೋಕ್ಕವ? ಪುಣ್ಯಕ್ಷೇತ್ರಕ್ಕೆ ಬಂದಿವಿ ಅಂದ್ರೆ ಅವೆಲ್ಲ ಪಾಪಗಳು ನಿವಾರಣೆ ಆಗಿಬಿಡ್ತಾವೆ. ಆದ್ರೆ ಒಂದು ಇಂಥದ್ದೈತಲ್ಲ ಪಾಯಿಂಟ್ ಮುಂದೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಒಂದು ವೇಳೆ ನೀವು ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಒಂದು ವೇಳೆ ನೀವು ಹೊರಗಿನವ್ರು ಬಂದು ಪಾಪ ಮಾಡಿ ಬಂದರೆ ಇಲ್ಲಿ ಸ್ವಚ್ಛಾಗಿ ತೊಳ್ಕೊಂಡು ಸ್ವಚ್ಛಾಗಿ ಹೋಗ್ಬೋದು. ಆದ್ರೆ ಪುಣ್ಯಕ್ಷೇತ್ರಕ್ಕೆ ಬಂದು ನೀವು ಇಲ್ಲೇ ಪಾಪ ಮಾಡಿರಿ ಅಂದ್ರೆ ನಿಮಗೆ ದೇವರಾಣಿಗೆ ಯಾವತ್ತೂ ಆ ಪಾಪ ಕಳೆಯಂಗಿಲ್ಲ. ವಜ್ರಲೇಪೋ ಭವಿಷ್ಯತಿ. ವಜ್ರ ಅಂದರೆ ಏನು ಗೊತ್ತಾ? ಕಠಿಣಕ್ಕೆ ಅದನ್ನು ಮೀರಿದ್ದು ಯಾವುದೋ ಇಲ್ಲ. ವಜ್ರ ಕಠಿಣ ಅಂತ ಹೇಳಿ ನಾವು ಶಬ್ದ ಬಳಸ್ತೀವಿ. ಕಲ್ಲು ಭಾಳ ಗಟ್ಟಿ ಐತಿ, ಕಠಿಣ ಐತಿ ಅಂತ ಹೇಳ್ತೀವಿ ನಾವು. ಕಠಿಣಕ್ಕೆ ವಜ್ರಕ್ಕಿಂತ ಕಠಿಣ ಇನ್ನೊಂದು ಇಲ್ಲ. ಆಕಾಶಕ್ಕಿಂತ ವಿಶಾಲ ಯಾವುದರ ಐತಿ? ಸಮುದ್ರಕ್ಕಿಂತ ದೊಡ್ಡದು ಯಾವುದರ ಐತಿ? ಹಂಗೆ ಸಮುದ್ರಕ್ಕೆ ಸಮುದ್ರನ ಉಪಾಧಿ, ಆಕಾಶಕ್ಕೆ ಆಕಾಶನ ಉಪಾಧಿ. ಹಂಗೆ ಈ ಕಠಿಣಕ್ಕೆ ಯಾವುದು ಉಪಾಧಿ ಅಂದ್ರೆ ಅದು ವಜ್ರನ ಉಪಾಧಿ. ಅದಕ್ಕೆ ಬೇರೆ ಸ್ಥಳಗಳಲ್ಲಿ ಅಲ್ಲಿ ನಾವು ಮಾಡಿರುವಂಥ ಪಾಪ ಇಲ್ಲಿ ಬಂದು ಕಳ್ಕೊಬೋದು. ನೀವೆಲ್ಲರೂ ಇಲ್ಲಿ ಬಂದು ಇಷ್ಟು ದಿನ ಅದಿರಿ ಅಂದ್ರೆ ದಯಮಾಡಿ ಯಾರೂ ಪಾಪ ಮಾಡೋಕ್ಕೆ ಹೋಗಬೇಡ್ರಿ. ಅದು ಸ್ಥಳಗಳಲ್ಲಾಗಿರ್ಬೋದು, ನೀವು ಮಾಡುವಂಥ ಕಾರ್ಯದಲ್ಲಿ ಆಗಿರ್ಬೋದು, ನೀವು ಮಾಡುವಂಥ ವಿಚಾರಗಳಲ್ಲಾಗಿರ್ಬೋದು, ನೀವು ಮಾಡುವಂಥ ನಿತ್ಯ ಕರ್ಮದಲ್ಲಾಗಿರ್ಬೋದು, ಯಾರೂ ಪಾಪ ಮಾಡೋಕ್ಕೆ ಹೋಗಬೇಡ್ರಿ. ಮಠದೊಳಗೆ ಬಂದು ಕೆಟ್ಟ ಭಾವನೆ ನಮ್ಮ ತಲೆಯಾಗಿ ಬತ್ತಂದ್ರೆ ಅದು ಒಂದು ಪಾಪನ. ಹೌದಾ? ಮಠದೊಳಗೆ ಬಂದ ಕೆಟ್ಟ ಭಾವನೆ ನಮ್ಮ ತಲೆಯಾಗ ಒಂದು ಕ್ಷಣ ಹಿಂಗೆ ಹೋಯ್ತು ಅಂದ್ರೆ ಅದು ಪಾಪಕ್ಕೆ ಗುರಿ ಮಾಡಿಬಿಡ್ತೈತಿ. ಹಾಗಾಗಿ ನಿಮ್ಮ ಮನಸ್ಸುಗಳು ಶುದ್ಧವಾಗಿರಬೇಕು ಅಂದ್ರೆ ನಿತ್ಯವೂ ಕೂಡ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸ್ಬಿಡಬೇಕು. ಹಿಂಗೆ ಹಿಂದಿನ ಕಾಲದೊಳಗೆ ಸೇವಾ ಮಾಡಿರಿ, ಆ ಗುರುಗಳು ತೃಪ್ತ ಆದ್ರೆ ಅಷ್ಟೇ ಅಡ್ಮಿಷನ್ ತೊಗೋತಿದ್ರು. ಅವರು 1 ತಿಂಗಳು ಸೇವಾ ಮಾಡ್ಬೋದು. 1 ತಿಂಗಳು ಮಾಡಿದ, 2 ತಿಂಗಳು ಒಬ್ಬ ಹೋದತ್ತು, 1 ತಿಂಗಳು ಮಾಡಿದ, 2 ತಿಂಗಳು ಮಾಡಿದ, 6 ತಿಂಗಳು ಸೇವಾ ಮಾಡಿದತ್ತು. ಇವು ಮಾಡುವಂಥ ಸೇವೆ ಗುರುಗಳಿಗೆ ಮನಸ್ಸಿಗೆ ಬರಲಿಲ್ಲ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಮನಸ್ಸಿಗೆ ಬರೋದಂದ್ರೆ. ನೀವು ಬೆಕ್ಕದಂಥ ಅಂಗಡಿಯಾಗ ಹೋಗಿಬಿಡ್ರಿ, ನೀವು ನಿಮಗೆ ಮನಸ್ಸಿಗೆ ಬಂದದ ಕಲರ್ ಸಿಗುತ್ತಕ ನೀವು ಯಾವುದೇ ಸೀರೆ ತೊಗೊಳಂಗಿಲ್ಲ. ಮನಸ್ಸಿಗೆ ಬರೋದು ಹಂಗೆ ಗುರುಗಳಿಗೆ ಮನಸ್ಸಿಗೆ ಬರೋ ತಕ ಶಿಷ್ಯನ ಸ್ವೀಕಾರ ಮಾಡೋಂಗಿಲ್ಲ. ಶಿಷ್ಯ ಅಂಥೇಳಿ ವರ್ಷ 6 ತಿಂಗಳು ಮಾಡಿದ, ಅವರು ಏನು ತೃಪ್ತ ಆಗಲಿಲ್ಲ, ಮತ್ತು ಹೆಚ್ಚಿಗೆ ಮಾಡೋಕತ್ತ. ಗುರುಗಳು ತೃಪ್ತ ಆಗಿ ಬರಾಗ್ಯಾರ ಮರ, ನನ್ನ ಮೇಲೆ ಇನ್ನೂ ಕರುಣೆ ಬರೋತ್ತಾಗೈತಿ, ಇನ್ನೊಂದಿಷ್ಟು ಏನಾರ ಸೇವೆ ಮಾಡಬೇಕು, ಅಲ್ಲಿ ಸ್ವಚ್ಛ ಮಾಡಿ, ಇಲ್ಲಿ ಸ್ವಚ್ಛ ಮಾಡಿ, ಗುರುಗಳ ಮುಂದೆ ಅಭ್ಯಾಸ ಮಾಡೋದು, ಗುರುಗಳ ಮುಂದೆ ಸೇವೆ ಮಾಡೋದು, ಗುರುಗಳು ಹೇಳಿದ್ದೆಲ್ಲ ಕೆಲಸ ಮಾಡೋದು, ಗುರುಗಳ ಮನೆಯೊಳಗಿರುವಂಥ ಆಕಳುಗಳ ಸೇವೆ ಮಾಡೋದು, ಇದನ್ನೆಲ್ಲ ನೋಡ್ತಿದ್ರು. ವರ್ಷ ಆದರೂ ಗುರುಗಳಿಗೆ ಇವನ ಮೇಲೆ ಮನಸ್ಸು ಬರಲಿಲ್ಲ. ಅವನು ಇಂಥ ಶಿಷ್ಯ ಇದ್ದಲ್ಲ, ಈ ಗುರುಗಳ ಕಡೆ ನಾವು ವಿದ್ಯೆ ಪಡಿಬೇಕು ಅನ್ನುವಂಥ ಗಟ್ಟಿ ಇದ್ದವನು. ಅವನು ಏನು ಮಾಡಿದ, 1 ವರ್ಷ ಅಲ್ಲ, 2 ವರ್ಷ, 12, 13 ವರ್ಷಗಳ ಕಾಲ ಅಲ್ಲೇ ವಿದ್ಯೆ ಇಲ್ಲದನ ಬರೇ ಸೇವೆ ಮಾಡ್ಕೋತ ಗುರುಕುಲದಾಗಿದ್ದ. ಒಂದು ದಿನ ಆ ಗುರುಗಳಿಗೆ ಇಂಥ ಕರುಣೆ ಬತ್ತಲ್ಲ, ಇಂಥ ಕರುಣೆ ಬತ್ತು, ಅವರ ಅಂತಃಕರಣದ ಆಶೀರ್ವಾದ ಅವ್ಗೆ ಆಕೈತಿ. ಒಂದು ದಿನ ಶಿಷ್ಯನ ಇವನು ನೋಡಿ, ಶಿಷ್ಯ ನೀನು ಅನೇಕ ಜನ ಶಿಷ್ಯರು ಬಂದರು, 6 ತಿಂಗಳು ಮಾಡಿದ್ರು, ನಾನು ಅವರನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಲಿಲ್ಲ, ಅವರು
ಗುರುಕುಲ ಬಿಟ್ಟು ಹೋದರು. ವರ್ಷ ಆಯಿತು. ವರ್ಷ ಆದಮೇಲೂ ಒಂದಿಷ್ಟು ಜನ ಬಿಟ್ಟು ಹೋದರು. ಒಂದೊಂದಿಷ್ಟು ಜನ 1 ವರ್ಷ ಅಲ್ಲ 2 ವರ್ಷ, ಒಂದು 3-4 ವರ್ಷ ಸೇವೆ ಮಾಡಿದ್ರು, ಬಿಟ್ಟು ಹೋದರು. ಆದ್ರೆ ನನ್ನ ಜೀವಮಾನದೊಳಗೆ 13ರಿಂದ 14 ವರ್ಷ ಸೇವೆ ಮಾಡುವಂಥ ಶಿಷ್ಯ ನೀನು ಒಬ್ಬನದೀಪ. ನಿನಗೆ ಬರೀ ಆಶೀರ್ವಾದ ಮಾಡೋಂಗಿಲ್ಲ, ನನ್ನ ಅಂತಃಕರಣದ ಆಶೀರ್ವಾದ ನಿನಗೆ ಮಾಡುತ್ತಂತ ಹೇಳಿ ಅವ್ನ ತಲೆ ಮೇಲೆ ಕೈ ಇಟ್ಟು ಶಕ್ತಿಪಾತ ಯೋಗ ಮಾಡಿಬಿಡ್ತಾನೆ. ಅವನ ತಲೆ ಮೇಲೆ ಕೈ ಇಟ್ಟು ಶಕ್ತಿಪಾತ ಯೋಗ ಆದಾಗ ಒಬ್ಬ ವ್ಯಕ್ತಿ ಅಕ್ಕನಲ್ಲ, ಬರೇ ಅವ ವಿದ್ಯಾಭ್ಯಾಸ ಕಲಿಯಾಕೆ ಬಂದಿರುವಂಥವ ಮುಂದೊಂದು ದಿನ ಆ ಗುರುಕುಲಕ್ಕೆ ಉತ್ತಮವಾಗಿರುವಂಥ ಶಿಕ್ಷಕನಾಗಿ ಗುರುಕುಲ ನಡೆಸುವಂಥ ಕೆಲವು ಕೆಪಾಸಿಟಿ ಬರ್ತವೆ. ಯಾವಾಗ? ಬರೇ ಕೈ ಇಟ್ಟು ಶಕ್ತಿಪಾತ ಒಂದೇ ದಿನಕ್ಕೆ. ರಾಮಕೃಷ್ಣ ಹಂಸರು ಸ್ವಾಮಿ ವಿವೇಕಾನಂದಗೆ ಏನು ಮಾಡ್ರಿ? ಅವರು ಶಕ್ತಿಪಾತ ಯೋಗನ ಮಾಡಿದ್ದು. ಸ್ವಾಮಿ ವಿವೇಕಾನಂದ ದೇವ್ರಂದ್ರೆ ನಂಬ್ತಿದ್ದಿಲ್ಲ ತಾವು. ದೇವ್ರ ಅದಾನನ್ನುವಂಥ ಬೆಕ್ಕಾದಂಥ ಪಂಡಿತ ಬಂದರು, ಅವನ ದೇವ್ರು ಇಲ್ಲ ಅಂತ ಹೇಳಿ ಪ್ರೂಫ್ ಸಹಿತ ಒಪ್ಪಿಸ್ತಿದ್ದವ. ಅಷ್ಟು ಕೆಪಾಸಿಟಿ ಐತಿ ಯಾರಿಗೆ? ಸ್ವಾಮಿ ವಿವೇಕಾನಂದ. ಅವ ನಾಸ್ತಿಕ ಮೊದಲು. ಅಂಥ ನಾಸ್ತಿಕನಾಗಿರುವಂಥ ಸ್ವಾಮಿ ವಿವೇಕಾನಂದರಿಗೆ ಯಾರೋ ಹೇಳಿದ್ರತ್ತ, ಅರೇ ಹಪ್ಪ ನೀನು ದೇವ್ರನ್ನ ನೋಡು, ದೇವ್ರನ್ನ ನೋಡಿದ್ರೆ ಅಷ್ಟು ಆನಂದ ನಿನಗೆ ಎಲ್ಲಿ ಸಿಗಂಗಿಲ್ಲ ಅಂಥೇಳಿ. ಹಂಗಂದ್ರೆ ದೇವ್ರು ನೋಡ್ರಿ, ದೇವ್ರು ಅದಾನ, ದೇವ್ರು ಅಲ್ಲಿ ಅದಾನ, ಇಲ್ಲಿ ಅದಾನ ಎಲ್ಲ ಹೇಳೋರು ಭಾಳ ಮಂದಿ ಯಾರಕ್ರೆ, ನನಗೆ ದೇವ್ರ ತೋರ್ಸೋರ ಯಾರೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಸ್ವಾಮಿ ವಿವೇಕಾನಂದ. ಅವಾಗ ಒಬ್ಬರು ಏನು ಮಾಡ್ತಾರಂದ್ರೆ ಕರ್ಕೊಂಡು ಹೋಗಿ ಈ ರಾಮಕೃಷ್ಣ ಪರಮಹಂಸರ ಹತ್ಯೆಗೆ ಹೋಗಿ ಬಿಡ್ತಾರ. ಒಳಗದಾರ ಗುರುಗಳು ಭೇಟಿ ಆಗಂತಾರೆ. ನೀವು ಹೋದ ಆ ಕಡೆ ನೋಡ್ಕೋತ ಹೋದ. ರಾಮಕೃಷ್ಣ ಪರಮಹಂಸರು ತಮ್ಮ ಸ್ಥಳದೊಳಗೆ ಆರಾಮಾಗಿ ಕೂತಿದ್ರು, ಭಗವತ್ ಚಿಂತನೆ ಮಾಡ್ಕೋತ ಕುಂತಿದ್ರು. ಅವರು ಹೋಗಿ ಕೈ ಮುಗಿತಾನ, ಸ್ವಾಮೀಜಿ ನಮಸ್ಕಾರ ಅಂತಾನ. ಬಾರಪ್ಪ ಏನಾಯ್ತು ಅಂತ ಕೇಳ್ತಾರೆ. ನನಗೊಂದು ಗೊಂದಲ ಹಿಡ್ದೈತಿ, ನನಗೆ ದೇವ್ರ ಅದಾನ, ದೇವ್ರೆಲ್ಲ ಮಾಡಿಸ್ತಾನ, ದೇವ್ರಂದನೇ ಎಲ್ಲ ನಡ್ದೈತಿ ಅಂತ ಹೇಳ್ತಾರೆ. ಕರೆ ದೇವ್ರ ಇಲ್ಲ ಅನ್ನೋದು ನಾ ಭಾಳ ಚಂದ ಹೇಳ್ತಾನೆ, ಖರೆ ದೇವ್ರ ಅದಾರ ಅನ್ನೋದು ನನಗೆ ಹೇಳಕ್ಕೆ ಬರೋತ್ತಲ್ರಿ. ಹಂಗೆ ನನಗೆ ದೇವ್ರ ಅದಾನ ಅನ್ನೋದು ನೀವು ಕನ್ಫರ್ಮ್ ಮಾಡಿ ಕೊಡ್ತೀರಣ್ಣ. ಭಾಳ ಮಂದಿ ಹೇಳ್ಯಾರ ನಿಮ್ಮ ಮತ್ತೆಗೆ ಹೋಗ್ರಿ, ನೀವು ದೇವ್ರನ್ನ ತೋರಿಸ್ತೀರಿ ಅಂತ ಹೇಳಿ. ನನಗೆ ದೇವ್ರ ತೋರಿಸ್ರಿ ಅಂತ ನೀವು. ಆವಾಗ ರಾಮಕೃಷ್ಣ ಪರಮಹಂಸರು ಏನು ಮಾಡ್ತಾರಂದ್ರೆ ಇವನು ಕೈ ಹಿಡ್ಕೊಂಡು ಗುಹೆಗೆ ಹೋಗ್ತಾರೆ. ತಪಸ್ ಮಾಡಕ್ಕಂತೇಳಿ ಒಂದು ಗುಹೆ ಮಾಡ್ಕೊಂಡಿರ್ತಾರೆ ಅವರು. ಆ ಗುಹೆಗೆ ಹೋಗಿ ಆ ಗುಹೆ ಒಳಗೆ ಕುಂಡ್ರಿಸಿ ಸೀದಾ ಕುಂಡ್ರು, ಚಿನ್ನಮುದ್ದೆ ಒಳಗೆ ನಿನ್ನ ಕೈ ಇಟ್ಕೋ, ತೊಡೆ ಮೇಲೆ ಕೈ ಇಟ್ಕೊಂಡು ನೇರವಾಗಿ ಕುಂಡ್ರು, ಕಣ್ಣು ಮುಚ್ಚು ಅಂತ ಹೇಳಿ ತಲೆ ಮೇಲೆ ಕೈ ಇಡ್ತಾರೆ. ತಲೆ ಮೇಲೆ ಕೈ ಇಟ್ಟು ತಮ್ಮ ಶಕ್ತಿಪಾತವನ್ನು ಆ ವ್ಯಕ್ತಿಯಲ್ಲಿ ಅವ್ರು ಮಾಡ್ತಾರೆ. ನಾವು ಹೊಳ್ಳೆ ಬಂದು ಎಬ್ಸುತಕ ಹೇಳ್ಬೇಡ ಅಂತ ಹೇಳಿ ಹೋಗಿಬಿಡ್ತಾರೆ. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ, ಸುಮಾರು ಒಂದು 8-10 ದಿನಗಳ ಕಾಲ ಅಲ್ಲೇ ಇರ್ತಾನೆ. ರಾಮಕೃಷ್ಣ ಪರಮಹಂಸರು ಹೊರಗೆ ಹೋಗಿಬಿಟ್ಟಿರ್ತಾರೆ. ಊಟದ ಖಬರಿಲ್ಲ, ನಿದ್ದೆ ಖಬರಿಲ್ಲ, ನನ್ನ ಕೈ ನುಸಾಕತ್ತಾವಿಲ್ಲ. ನಿಮ್ಗೆ ಒಂದು ನಿಮಿಷ ಹಿಂಗೆ ಕುಂಡ್ರು ಅಂದ್ರೆ ಹಿಂಗೆ ಹಾಕಿರಿ ನೀವು ಸತ್ತು ಹೆಣ ಜೋತು ಬಿದ್ದಂಗೆ ಮಾಡುತ್ತೆ. ಯೋಗದೊಳಗೆ ಅಂಥ ಶಕ್ತಿ ಇರ್ತೈತಿಲ್ಲ, ಆ ಶಕ್ತಿಪಾತ ಯೋಗ ಅವ್ರಿಗೆ ಆಯ್ತು. ಏನು ಮೈ ಮರೆತು ಕುಂತಲ್ಲ ಆ ಗುಹೆ ಒಳಗೆ ಇರುವಂಥ ಹಾವು ಚೋಳುಗಳು ಸಹಿತ ಅವ್ರ ಮೈ ಮೇಲೆ ಅಡ್ಡಾಡ್ತಿದ್ವು ಅಂತ ನೀವು ಸಣ್ಣಗಿದ್ದಾಗ ಕೇಳಿರ್ಬೋದು. ಸ್ವಾಮಿ ವಿವೇಕಾನಂದ ಧ್ಯಾನಕ್ಕೆ ಕೂತಾಗ ಒಂದು ತೊಡಿ ಮೇಲೆ ಹಾವು ಬಂದತ್ತು. ಎಲ್ಲ ಹುಡುಗರು ಸೈಡ್ ಇದ್ದು ಎಲ್ಲ ಖಬರ್ ಹಾರಿ ಓಡೋದು. 15ಕ್ಕೆ ಬಂದೈತೆ ನೋಡೋದು. ಧ್ಯಾನಕ್ಕೆ ಕುಣಿಸಿದಾಗ ಗ್ರೌಂಡ್ನಾಗ ಬಂದು ಮೈ ಮೇಲೆ ಹಾವು ಬಂದ ಕೂಡಲೇ ಎಲ್ಲ ಹುಡುಗರು ಖಬರ್ ಹಾರಿ ಹೋದವತ್ತ ನೀವು ಬಂದು ಬುಸ್ ಅನ್ನಕತ್ರು. ನೀವು ತಟಸ್ಥಾಗಿ ಕುಂತಿದ್ದಕ್ಕೆ ಇವು ಒಳಗಾಡ್ಲಾರ್ದಕ್ಕೆ ಅವು ಹಾವು ಆ ಕಡೆ ನೋಡ್ತು, ಮತ್ತೆ ಬಸ್ ಪಾಸಾಗಿ ಹೋಗಿಬಿಡ್ತದೆ. ಹಂಗೆ 8-10 ದಿನಗಳ ಕಾಲ ಹೆಂಗೆ ಸ್ವಾಮಿ ವಿವೇಕಾನಂದನ ಕುಂದ್ರಿಸಿ ಹೋಗಿದ್ರು ಹಾಗೆ ಕುಂತಿದ್ದವ. ಮತ್ತು 8-10 ದಿನ ಆದಮೇಲೆ ಹೊಳೆ ಬರ್ತಾರ ರಾಮಕೃಷ್ಣ ಪರಮಹಂಸರು. ಏತಮ್ಮ ಏನಂತಾರೆ, ಎದ್ದ ಮೇಲೆ ನೀವು ಎದ್ದಾನ ಕೈ ಮುಗಿದ. ಎದ್ದ ತಕ್ಷಣ ಕೈ ಮುಗಿದವ. ಅವ್ನು ಯಾರು ನೋಡಲಿಲ್ಲ, ಏನೇನು ನೋಡಲಿಲ್ಲ. ಯಾಕಂದ್ರೆ ದೇವರು ಇಲ್ಲ ಅಂಥೇಳಿ ವಾದ ಮಾಡುವಂಥ ವ್ಯಕ್ತಿಗೆ ಕೇವಲ ತಮ್ಮ ಹಸ್ತವನ್ನು ಮಸ್ತಕದ ಮೇಲೆ ಇರಿಸಿ ಶಕ್ತಿಪಾತ ಯೋಗ ಮಾಡಿದ ಮೇಲೆ ಅವನು ದೇವರನ್ನು ಕಂಡಿರುವಂಥ ಆನಂದದ ಅನುಭೂತಿ ಸ್ವಾಮಿ ವಿವೇಕಾನಂದಗಾಗಿತ್ತು. ಅವಾಗವ ಇವ್ರನ್ನ ಕೈ ಮುಗಿದು ಸಾಷ್ಟಾಂಗ ಹಾಕಿಬಿಟ್ಟ. ಹೇ ಭಗವಂತ, ನೀವು ಅಂತಿಂಥವ್ರಲ್ಲ, ನಾನು ದೇವ್ರಿಲ್ಲ ಅಂಥೇಳಿ ಪ್ರಚಾರ ಮಾಡ್ಕೋತ ಹೋಗಿದ್ನಿ. ನನಗೆ ದೇವರು ಇಷ್ಟು ಅದ್ಭುತವಾಗಿ ಅದಾನನ್ನುವಂಥದ್ದು ತೋರಿಸಿಕೊಟ್ಟವ್ರು ನೀನು. ಅದಕ್ಕೆ ನೀವು ಇನ್ನ ಮೇಲೆ ನನಗೆ ಗುರುಗಳಾಗಬೇಕು ಅಂಥೇಳಿ ಅವತ್ತಿಂದ ಅವರು ಗುರುಗಳ ಸ್ವೀಕಾರ ಮಾಡ್ತಾರೆ. ಹಂಗೆ ಗುರುಕುಲದೊಳಗಿರುವಂಥ ಗುರುಗಳು ಭಾಳ ದಿವಸಕ್ಕೆ ಯಾವಾಗ ತೃಪ್ತ ಆಕ್ಕಾರೋ ಆವಾಗ ಮಾತ್ರ ವಿದ್ಯೆಯನ್ನು ಕೊಡ್ತಾರೆ. ಯಾವುದಕ್ಕೆ ಹೇಳಿದನ್ನು ರಾಜನ ಮಗನ ಸಲುವಾಗಿ ಹೇಳಿದ್ವಿ. ಆ ರಾಜ ಒಂದು ದಿನ ಹೋಗಿ ದಂಪತಿ ಸಮೇತರಾಗಿ ಹೋಗಿ ಒಂದು ತಟ್ಟೆಯೊಳಗೆ ಹೂವು ಹಣ್ಣು ಯಥೇಚ್ಛವಾಗಿರುವಂಥ ಬಂಗಾರದ ನಾಣ್ಯಗಳನ್ನೆಲ್ಲ ತೊಗೊಂಡು ಹೋಗಿ ಹೂವು ಹಣ್ಣು
ಆಮೇಲೆ ಗುರುಕುಲಕ್ಕೆ ಬೇಕಾಗಿರುವಂಥ ಕಾಯಿಪಲ್ಯಗಳು, ದವಸ, ಧಾನ್ಯ ಏನು ಸಾಧ್ಯ ಐತೆ ಅದೆಲ್ಲವನ್ನು ತುಂಬ್ಕೊಂಡು ಹೋಗಿ ತನ್ನ ಮಗನ ಕರ್ಕೊಂಡು ಹೋಗಿ ಇವ್ರೇನು ಮಾಡ್ತಾರೆ, ರಾಜ ರಾಣಿ ಅವ್ರು ಇರ್ಬೋದು ರಾಜ, ಗೊತ್ತಾಯ್ತಾ, ಅವ್ರು ಇರ್ಬೋದು ರಾಜ ರಾಣಿ, ಆದರೆ ಒಬ್ಬ ಗುರುವಿನ ಮುಂದೆ ಯಾವ ರಾಜನೂ ಇಲ್ಲ. ಯಾವುದೇ ರಾಜ ಇಲ್ಲ. ರಾಜ ಬೆಕ್ಕದಂಥ ರಾಜ ಇದ್ದರೂ ಗುರುಗಳಿಗೆ ತಲೆ ಬಾಗಬೇಕು. ಹೌದು, ಇದು ಒಪ್ಕೋತೀರಿ? ಗುರುಗಳಿಗೆ ತಲೆ ಬಾಗಬೇಕು. ಅಶೋಕ ಚಕ್ರವರ್ತಿನೂ ಕೂಡ ತಮ್ಮ ಗುರುಗಳಿಗೆ ಎಲ್ಲರ ಗುರುಗಳು ಬಂದ್ರಂದ್ರೆ ನಾ ರಾಜ ಅದನು ಅಂತ ಹೇಳಿ ಸೊಕ್ಕಿರ್ತಿದ್ದಿಲ್ಲ. ಅವಾಗ ತನ್ನ ಮ್ಯಾಗಿಲು ತಲೆ ಮೇಲೆ ಇರುವಂಥ ಕಿರೀಟವನ್ನು ತೆಗೆದು ತಳಗಿಟ್ಟು ಸಾಷ್ಟಾಂಗ ಹಾಕ್ತಿದ್ದ ಅಶೋಕ ಚಕ್ರವರ್ತಿ ತನ್ನ ಗುರುಗಳು ಎದುರಿಗೆ ಬಂದಾಗ. ಯಾವಾಗಲೂ ನಾ ರಾಜ ಅದನು, ನಾ ದೊಡ್ಡ ಸ್ಥಾನದಾಗ ಅದನು, ನಾ ML ಅದನು, MP ಅದನು, ನನಗೆ ಶಿಕ್ಷಕರು ಶಾಲೆಯಾಗ ಹೀಗೆ ಹಂಗೈತೆ ಪರಿಸ್ಥಿತಿ. ಶಾಲೆಯಾಗ ಶಿಕ್ಷಕ ಗುರುಗಳು ಕಲಿಸಿರ್ತಾರೆ ಅವಾಗ. 8ನೇ ತಕ 7ನೇ ತಕ ಇವನು ಬಡ್ದು ಬೇದು ಪಾಪ ಕಲಿಸಿರ್ತಾರಲ್ಲ, ಇವ್ ಮುಂದೆ ಒಂದಿಟ್ಟು ನೌಕರಿ ಬರ್ತೀವಿ ಪೊಲೀಸ. ಏನಪ್ಪ ಮಸ್ತರ, ಈಗಿನ ವರ್ತಮಾನ ಇದೆ ಹಂಗೆ ಎಲ್ಲ ಆರಾಮದಿಲ್ಲ ಕೇಳ್ಯಾರ? ಹಿಂಗೆ ಮಾಡೋದೆಲ್ಲರೇ ಎಲ್ಲ ಕಡೆ ಐತೆ ಇದೆ, ಕೇಳೋದಲ್ಲ. ಯಾವ ಒಬ್ಬ ವ್ಯಕ್ತಿಗೆ ಗುರುವಿನ ಮೇಲೆ ಭಕ್ತಿ ಇರ್ತೈತೋ ಅವು ಯಾವತ್ತೂ ಅವನನ್ನು ಕಾಯ್ತೈತೆ. ಹೋಗಿ ಗುರುಗಳ ಮುಂದಿತ್ತು ಇಬ್ಬರು ತಲೆಬಾಗಿ ಇಬ್ಬರು ನಮಸ್ಕರಿಸಿ ಹೇಳ್ತಾರ, ಹೇ ಗುರುವೇ, ನನ್ನ ಮಗ ರಾಜ್ಕುಮಾರ್ ಅದನ, ನನ್ನ ಮಗನನ್ನು ನೀವು ನಿಮ್ಮ ಗುರುಕುಲದಲ್ಲಿ ಇಟ್ಕೊಂಡು ನಿಮ್ಮ ಗುರುಕುಲದಲ್ಲಿ ಏನು ನಿಯಮಗಳದಾವ ಎಲ್ಲವನ್ನು ಪಾಲಿಸ್ಕೊಂತ ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಅಂಥೇಳಿ ಆ ರಾಜಾರಾಣಿ ಆ ಗುರುಗಳಿಗೆ ಯಥೇಚ್ಛವಾಗಿರುವಂಥ ಸಂಪತ್ತನ್ನು ಎಲ್ಲ ದವಸಧಾನ್ಯಗಳನ್ನ ವರ್ಷಾನುಗಟ್ಟಲೆ ಅಲ್ಲಿ ಈ ಮಠಕ್ಕೆ ಆ ಒಂದು ಗುರುಕುಲಕ್ಕೆ ಯಾವುದೂ ಕಡಿಮೆ ಬೀಳಬಾರ್ದು ಹಾಗೆಲ್ಲ ಸಾಮಾನುಗಳನ್ನ ಕೊಟ್ಟು ನಮ್ಮ ಮಗನಿಗೆ ವಿದ್ಯಾಭ್ಯಾಸವನ್ನು ನೀಡ್ರಿ ಅಂತ ಹೇಳಿ ಅವ್ರು ಕೇಳ್ತಾರ. ಆವಾಗ ಇವು ರಾಜರಾಗಿರೋದ್ರಿಂದ ಇವು ಗುರುಗಳು ಏನು ಮಾಡ್ತಾರೆ, ಆಯಿತು ಅಂಥೇಳಿ ಒಪ್ಕೊತಾರ. ಆದ್ರೆ ಯಾರು ಹಿಂಗಿರ್ತಾರಲ್ಲ ಅವರಿಬ್ಬರು ರಾಜ ರಾಣಿ ಇಬ್ಬರು ಚಲೋ ಇರ್ಬೇಕ್ರಿ, ಮಗ ಸುದ್ದಿ ಹುಟ್ಟಬೇಕಲ್ಲ, ರಾಜ್ಕುಮಾರ ಸುದ್ದಿ ಇರ್ಬೇಕಲ್ಲ. ಅವು ಆಲಸ್ಯ, ಸೋಂಬೇರಿ, ಸೋಮಾರಿ ಮಬ್ಬ ನನ್ನ ಮಗ ಇದ್ದವು. ಗೊತ್ತಾಯ್ತ? ಒಂದು ದಿನ ಗುರುಗಳು ಏನು ಮಾಡ್ತಾರಂದ್ರೆ, ಗುರುಕುಲಕ್ಕೆ ಇವನು ಬಿಟ್ಟು ಅವರು ತಂದೆ ತಾಯಿ ರಾಜಾರಾಣಿ ಊರಿಗೆ ಹೋದರು. ಗುರುಕುಲ ಅಂದ್ಕೂಡಲೇ ಅವ ರಾಜ ಇರಲಿ ಪ್ರಜಾ ಇರಲಿ, ಕೋಟ್ಯಾಧಿಪತಿ ಇರಲಿ ಭಿಕ್ಷಾಧಿಪತಿ ಇರಲಿ, ಎಲ್ಲರೂ ಸಮಾನ. ಎಲ್ಲ ಶಾಲೆ ಒಳಗೆ, ಎಲ್ಲ ಕಾಲೇಜ್ ಒಳಗೆ, ಎಲ್ಲ ಗುರುಕುಲ ಒಳಗೆ ಒಂದೇ ರೀತಿಯಾಗಿರುವಂಥ ಯೂನಿಫಾರ್ಮ್ ಯಾಕೆ ಮಾಡ್ತಾರೆ ಗೊತ್ತಾ ನಿಮ್ಗೆ? ಭೇದ ಭಾವ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಯೂನಿಫಾರ್ಮ್ ಮಾಡ್ಯಾರ. ನಿಮ್ಮಪ್ಪ ಕೋಟ್ಯಾಧಿಪತಿ ಇರ್ತಾನೆ, ದಿನ ಒಂದು ಹೊಸ ಬಟ್ಟೆ ಹಾಕೊಂಬರ್ತಿ. ಆದರೆ ಒಂದು ಬಡವ್ರ ಮನೆ ಹುಡುಗಿರ್ತತಿ, ದಿನ ಅದ ಬಟ್ಟೆ ಹಾಕೊಂಡಿರ್ತತಿ. ಅವ್ನು ಬಂದ್ವಾಗ ನೀ ಏನೋ ದಿನ ಅದನ್ನ ರೀತಿ ಹಾಕೊಂಬರ್ತಿಲ್ಲ ನೀ ಅಂದ್ರೆ ಆ ಮಗುವಿನ ಮೇಲೆ ಮಾನಸಿಕ ಹಿಂಸೆ ಆಕೈತಿ. ಅಂತಹ ಹಿಂಸೆ ಆಯಿತು ಅಂದ್ರೆ ಅವ್ನು ವಿದ್ಯಾಭ್ಯಾಸದೊಳಗೆ ಅವ್ನು ತಲೆ ಉಳಿಯಂಗಿಲ್ಲ, ಅವಾಗ ಯಾವತ್ತೂ ಚಿಂತೆ ಕಾಡ್ದು. ಅದಕ್ಕೆ ಸರ್ಕಾರ ಆಗಿರ್ಬೋದು, ಹಿಂದಿನ ಕಾಲದಿಂದ ಪದ್ಧತಿ ಏನು ಬರ್ತಂದ್ರೆ ಗುರುಕುಲದಲ್ಲಿ ಆಗಿರ್ಬೋದು ಎಲ್ಲ ಶಾಲಾ ಕಾಲೇಜುಗಳು ಯೂನಿಫಾರ್ಮ್ ಕಡ್ಡಾಯ ಯಾಕೆ ಮಾಡ್ರಿ, ಇದೇ ಒಂದು ಉದ್ದೇಶ. ಗುರುಕುಲಕ್ಕೆ ಇವು ಬಂದ ತಕ್ಷಣ ಮರುದಿವ್ಸ ಗುರುಗಳು ಕ್ಲಾಸಿಗೆ ಕುಂತರು. ಗುರುಕುಲಕ್ಕೆ ಹೋದ ಕೂಡಲೇ ಮೊಟ್ಟ ಮೊದಲು ಮಾಡುವಂಥದ್ದು ಕೆಲಸ ಯಾರ್ದು ಆಗಿಲ್ಲ, ಯಾರು ಹೇಳಿದ ಮೇಲೆ ಮಾಡೋದಲ್ಲ. ಉದಾಹರಣೆ ನಿಮ್ಗೆ ಹೇಳ್ತೀವಿ. ಮೊನ್ನೆ ಒಂದು ಘಟನೆ ನಡೀತು, ನೀವೆಲ್ಲರೂ ಬಂದ್ರಿ. ನೀವೆಲ್ಲ ಬಂದು ಮರುದಿನ ನೀವೆಲ್ಲ ಇಲ್ಲಿ ಪ್ರಾರ್ಥಕ್ಕೆ ಕುಂತೀರಿ. ಪ್ರಾರ್ಥನಾಗೆ ಕುಂತಾಗ ಜಾಗ ಸಾಲಿಲ್ಲ, ಹೌದಾ? ಸಾಲಿಲ್ಲ. ಅಲ್ಲಿ ಹಿಂದೆ ಹೋಗಿ ಆ ಗೇಟ್ ಕತ್ತಿತ್ತು, ಅಂದರೆ ದೂರ ಕೂತಿದ್ರಿ, ಜನ ಅಷ್ಟಿದ್ರು. ಹಂಗಾಗಿ ಜಾಗ ಸಾಲಿಲ್ಲ ಅಂಥೇಳಿ ನಾವೇನು ಮಾಡಿದೆವು, ಆಯ್ತಲ್ಲ ಯಾವತ್ತೊಂದು ದಿವ್ಸ ಮುಗಿಸಿದ್ವಿ. ಮರುದಿನ ಏನು ಮಾಡಿದೆವು ಅಂದ್ರೆ, ಮರುದಿನ ಸುಮಾರು ಒಂದು 2-3 ತಾಸು ಇವರೆಲ್ಲ ಕರೆಸಿ ಅದನ್ನೆಲ್ಲ ಸ್ವಚ್ಛ ಮಾಡೋಕೆ ಹಚ್ಚಿದ್ದೀವಿ. ಏನಿತ್ತು ಅಲ್ಲಿ ಒಂದು ಕುಟ್ರಿ, ಅಂದ್ರೆ ಒಂದು ಟ್ರೈಲಿ ಎಮ್ಸೆಂಡ್ ಇತ್ತಲ್ಲಿ, ಹೌದಾ? ನೋಡ್ಯಾರಿ, ಎಮ್ಸೆಂಡ್ ಇತ್ತು. ಅದನ್ನು ಸ್ವಚ್ಛ ಮಾಡೋಕೆ ಯಾವ್ದ್ರ ಸಂಬಂಧ ಸ್ವಚ್ಛ ಮಾಡಿಸಿದ ಅದನ್ನು ನೀವು ನಿಮ್ಮ ಸಲುವಾಗಿ ನಿಮಗೆ ಬಂದಿರುವಂಥವ್ರಿಗೆ ಕುಂಡ್ರಾಕ ಜಾಗ ಆಗಲಿ ಅಂಥೇಳಿ ಅದನ್ನು ಸ್ವಚ್ಛ ಮಾಡಿಸಿದ್ದೀವಿ. ಈ ಎಲ್ಲ ಹುಡುಗರನ್ನ ನಾವು ಬೇಕೋತ ಬಡಿಗೆ ತೊಗೊಂಡು ಕಟ್ಟಿಗೆ ತೊಗೊಂಡು ನಿತ್ಯ ಇವ್ರ ಕಡೆ ಕೆಲಸ ಮಾಡಿಸ್ತಿದ್ದೀವಿ. ಇದ್ರಾಗ ಅನೇಕ ಜನ ಒಂದು ಪೈಲ್ವಾನರು ಅಂತಹ ರಾಜ್ಕುಮಾರನಂಥ ಸೋಂಬೇರಿಗಳು ಏನಿದ್ರು ಅಂದ್ರೆ ಅಲ್ಲಿ ಮ್ಯಾಲೆ ನಿಂತು ನೋಡ್ತೀರಿ. ಒಂದಿಷ್ಟು ಜನ ಇಲ್ಲಿ ಕೂತು ನೋಡ್ತಿದ್ರಿ. ಇಷ್ಟು ಮಂದಿ 400 ಮಂದಿ ಒಳಗೆ ಅವ್ರು ಯಾರೋ ಒಂದು 4 ಜನ ನಮ್ಮ ಸಲುವಾಗಿ, ನಾವು ಕುಂಡಾಗ ಜಾಗ ಮಾಡೋ ಸಲುವಾಗಿ ಅವರು ತಾವು ಕಷ್ಟಪಡಕತ್ತಾರಲ್ಲ, ನಾವು ಒಂದಿಷ್ಟು ಹೋಗಿ ಹೆಲ್ಪ್ ಮಾಡಬೇಕು ಅಂಥೇಳಿ ಯಾವ ಗಂಡು ಮಗ ಒಬ್ಬನೂ ಬರಲಿಲ್ಲ. ಅವ್ನು ಯಾವ ಒಬ್ಬ ಹುಡುಗ ಬಂದು ಕೇಳ್ತು, ನಾನು ಮಾಡ್ಲೇನ್ರಿ ಗುರು ಜೊತೆ. ಅವ್ನು ಒಬ್ಬನ ಬಿಟ್ಟರೆ ಯಾರು ಸನೆ ಕಾಯಲಿಲ್ಲ ನೀವು ಆ ಕಡೆ. ಇದಕ್ಕೆ ಸೇವೆ ಅನ್ನಂಗಿಲ್ಲ, ಹೌದಾ? ಮನಸ್ಸಿನಿಂದ ಮಾಡುವಂಥದ್ದಕ್ಕೆ ಸೇವೆ ಅಂತಾರೆ. ಯಾರೋ ಒಬ್ರು ಮಾಡಕತ್ತಾರಂದ್ರೆ ಮಾಡತ್ತಾರ ಬಿಡ, ಅವ್ರು ಮಾಡಲಿ, ಅವ್ರ ಕೆಲಸ ಐತಿ.
ಎಷ್ಟು ಜನ ನೋಡಿದ್ವಿ ನಾವು, ಅಲ್ಲೇ ನಿಂತು ಸೂಕ್ಷ್ಮವಾಗಿ ನೋಡ್ತಿರ್ತೀವಿ ನಾವು. ನೀವು ಎಲ್ಲರೇ ಇವ್ರೇನು ಆ ಕಡೆ ಮೂತಿ ಮಾಡ್ರ ತುಗ ಅಂತೇಳಿ ಹಂಗಿಲ್ಲ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಸ್ಪಾತ್. ಎಲ್ಲ ಕಡೆ ಕಣ್ಣಿರ್ತಾವ ನಮಗೆ. ಯಾವ ಹೇಳಿದ ಮನೆ ಬಿಗ್ ಬಾಸ್ ಅತ್ ಹಂಗೆ. ಹಾಂ, ಕ್ಯಾಮ್ರಾದಾಗಲ್ಲ, ನಮ್ಮ ಕಣ್ಣು ಸಹಿತ ಹಂಗೆ ಇರ್ತಾವೆ. ಅಲ್ಲಿ ನಿಂತು ನೋಡ್ತಿದ್ದೀವಿ, ಮ್ಯಾಲೆ ನಿಂತಲ್ಲಿ ಕೈ ಕಟ್ಕೊಂಡು ಹಿಂಗೆ ಮಾತು ಹೇಳ್ತಿರೋ. ದೊಡ್ಡವ್ರು ಮತ್ತು ಸಣ್ಣವರಲ್ಲ, ಸಣ್ಣವ್ರಂತೂ ಏನು ಬಿಡಬೇಡ. ಹಂಗೆ ಸೇವೆ ಅಂದ್ರೆ ಗುರುಕುಲಕ್ಕೆ ಹೋದ ಕೂಡಲೇ ಮೊಟ್ಟ ಮೊದಲಿಗೆ ಕೆಲಸ ಏನಂದ್ರೆ ಅಲ್ಲಿ ಕೆಲಸ ಮಾಡೋದ. ಚಂದ್ರಗುಪ್ತ ಮೌರ್ಯ, ಅವನ ಗುರು ಯಾರು? ವಿಷ್ಣುಗುಪ್ತ ಚಾಣಕ್ಯ. ಚಾಣಕ್ಯಗೆ ಶಿಕ್ಷಣ ಹಿಂಗೆ ಕೊಡ್ತಿದ್ದಲ್ಲ ಚಂದ್ರಗುಪ್ತ ಮೌರ್ಯಗೆ. ಕಾಡಿನಲ್ಲಿ ಅಲ್ಲಿ ಅಡ್ಡಾಡ್ಕೊಂಡಿರುವಂಥ ಹುಡುಗನ ಹಿಡ್ಕೊಂಬಂದು, ಲೇ ನೀನು ರಾಜ ಮಾಡ್ತಾನೆ ಬಾರೋ ನಾವು. ಬಾಯಿಲಿ ನಿನ್ನ ಬರೇ ರಾಜ ಮಾಡಲ್ಲ, ಸಾಮ್ರಾಟನ ಮಾಡ್ತಂದ. ಹುಚ್ಚಿನಾಗ ಹಲ್ಲಕ್ಕೆ ಸಾಯ್ತಿದ್ದ ಹುಡುಗ. ಅಯ್ಯೋ ಮಾರಾಯ, ಹಾಂ, ನನಗೆ ಇಲ್ಲ ಅಪ್ಪಿಲ್ಲ, ನಮ್ಮವ್ವ ನನ್ನ ರೊಕ್ಕದ ಸಲುವಾಗಿ ಮಾರಿ ಹೋಗ್ಯಾಳ, ಅಂಥವ್ನು ತೊಗೊಂಡು ಸಾಮ್ರಾಟ ಮಾಡ್ತೀನಿ. ಎಂಥ ಹುಚ್ಚಿದ್ರಿ ಆಚಾರ್ಯ ನಾವು. ಬಿಡಲಿಲ್ಲ ಅವರು. ತೊಗೊಂಡು ಬಂದು ಮೊಟ್ಟ ಮೊದಲಿಗೆ ಒಂದು ಕಡೆ ಕತೆ ಬರ್ತೈತಿ. ತಕ್ಷಶಿಲಾ ವಿಶ್ವವಿದ್ಯಾಲಯ ಅವಾಗಿನ ಕಾಲಕ್ಕೆ ಶ್ರೇಷ್ಠ ಗೊತ್ತೈತಿ ನಿಮಗೆ, ಕೇಳಿರ ಹೆಸರು? ತಕ್ಷಶಿಲಾ ಅಂಥೇಳಿ. ಹಾಂ, ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ ವಿಶ್ವವಿದ್ಯಾಲಯ ಆವಾಗಿನ ಕಾಲಕ್ಕೆ ಭಾಳ ಫೇಮಸ್ ಇವು. ಜಗತ್ತಿನೊಳಗೆ ಹಿಂಗಿತ್ತಲ್ಲ, ಬೇರೆ ಬೇರೆ ದೇಶದಿಂದ ಸಹಿತ ಇಲ್ಲಿ ನಮ್ಮ ಭಾರತಕ್ಕೆ ತಕ್ಷಶಿಲಾ ಮತ್ತು ನಳಂದಕ್ಕೆ ಬಂದು ವಿದ್ಯಾಭ್ಯಾಸ ಮಾಡಿ ಹೋಗಿದ್ರು. ಅಷ್ಟು ಫೇಮಸ್ ಆಗಿರುವಂಥ ಒಂದು ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯ ಹೋಗಿ ಇವು ಕಲಿಸ್ಬೇಕಂತ ಹೇಳಿ ಚಂದ್ರಗುಪ್ತ ಮೌರ್ಯನ ಕರ್ಕೊಂಡು ಹೋಗಿ ತನ್ನ ಗುರುಕುಲದೊಳಗೆ ಬಿಡ್ತಾನೆ. ಬಿಟ್ಟು ಕೂಡಲೇ ಮೊದಲು ಕುರ್ಪಿ ತಗೋತಾನೆ. ಕುರ್ಪಿ ಕೊಟ್ಟು ತುಗ ಹಿಡಿ. ಅಲ್ರಿ ರಾಜನ ಮಾಡ್ತನು, ನಾ ಸಾಮ್ರಾಟ್ನ ಮಾಡ್ತನು, ದೊಡ್ಡ ದೊಡ್ಡ ಮಾತು ಹೇಳಿ ನಾನು ಕರ್ಕೊಂಬಂದು ಇಲ್ಲಿ ಕಸತೆಗೆ ಕಚ್ಚೈತೆ ಕೇಳಿದೆ ಹುಡುಗ. ಹಾಂ, ಅವಾಗ ಅವ್ರು ಹೇಳ್ತಾರೆ, ನೀನು ಗುರುಕುಲಕ್ಕೆ ಬಂದ್ರೆ ಗುರುಕುಲದ ನಿಯಮ ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ಲಿಂದ ಸ್ಟಾರ್ಟ್ ಆಕೈತೆ ಅಂದ್ರೆ ಅದು ಸೇವೆಯಿಂದನೇ ಸ್ಟಾರ್ಟ್ ಆಗಬೇಕು. ಹಾಗಾಗಿ ನೀನು ಈ ಕುರ್ಪಿ ತುಗ ಇಷ್ಟೇನು ಗ್ರೌಂಡ್ ಐತಿಲ್ಲ ಇದನ್ನೆಲ್ಲ ಸ್ವಚ್ಛ ಕ್ಲೀನ್ ಮಾಡಿ ಬಾ, ಆಮೇಲೆ ನಿನಗೆ ಮುಂದಿನ ಹೇಳ್ತೀವಿ ಅಂದ್ರೆ ಅವರು. ನಿಮಗೆ ಎಲ್ಲರ ನಾವು ಹಂಗೆ ಮಾಡಿದ್ದೀವಿ ಅಂದ್ರೆ, ಹಾಂ, ನಾವು ಹಿಂಗೆ ಹೇಳಿ ಹಿಂಗೆ ಅಲ್ಲಿ ಮ್ಯಾಲೆ ಹೋಗಿ ಬರೋದ್ರಾಗ ಒಬ್ಬ ಮಗ ಇರ್ತಿದ್ದಿಲ್ಲ. ನಿಮ್ಗೆ ವಿಚಾರ ಮಾಡಿರಿ, ನೀವೇ ವಿಚಾರ ಮಾಡಿರಿ. ನೀವೆಲ್ಲ ಏನು ಸಾಧಾರಣ ಇಲ್ಲ, ಚಲೋ ಮನೆತನದಿಂದ ಬಂದವ್ರದಿರಿ. ಒಂದು 4 ಮಂದಿನ ಕರೆದೆ, ಈಗ ಬಂದರ್ಲ ಒಂದು ಇದು ಕೆಲಸ ಐತಿ, ಒಂದು 2 ಟ್ರಕ್ ಇದನ್ನೈತಿ ಎಮ್ಸೆಂಟ್ ತೆಗೆದು ಆ ಕಡೆ ಹಾಕ್ರು ಅಂದಿದ್ರಂದ್ರೆ, ಮಮ್ಮಿ ಬರೇ ಇಲ್ಲಿ ಕೆಲಸಕ್ಕೆ ಹಚ್ಚತ್ತಾರವ, ನಾ ಏನು ಅಲ್ಲಿ ಇಲ್ಲಿ ಖಬರ್ ಹಾರಿ ಓಡೋಗ್ಬಿಡ್ತಾರೆ. ಮೊನ್ನೆ ಒಬ್ಬ ನಾಲ್ಕು ಇಷ್ಟು ಕೆಟ್ಟ ನಮಗೆ ಮನಸ್ಸಿಗೆ ಬೇಜಾರಾತು. ಎಂಥವ್ರು ಇರ್ತೀರಂದ್ರೆ ನೀವು, ನಮಗೆ ತಲೆ ಬಹು ಒಂದು ಹೋತು. ಅವತ್ತು ನಿದ್ದೆ ಹತ್ತಿಲ್ಲ ನಮಗೆ. ಫೋನ್ ಹಚ್ಚನ ಮಗ, ಹಿಂಗೆ ಹೇಳಿದ್ ನೋಡಿ, ಯಾರ ಫೋನ್ ಹಚ್ಚನವ ಅವ್ರ ಅಪ್ಪಗೆ, ಪಪ್ಪ ಇಲ್ಲಿ ಬರೀ ದಿನ ಹಳಸಿದ ಅನ್ನ ಹಾಕತ್ತಾರ ನನಗೆ, ನಾ ಇಲ್ಲಿ ಇರಂಗಿಲ್ಲ, ಬರ್ತಾನಂದ್ರೆ ಬರ್ತಾನೆ. ಹಾಂ, ಹೌದವ ನಿಮ್ಮ ಮನೆ ಹೇಳಿದಿಲ್ಲ, ನಿಮ್ಮ ಕಡೆಯಿಂದ ಜಗತ್ತಿಗೆ ಉದ್ಧಾರ ಮಾಡೋಕ್ಕಾಗ್ತಿಲ್ಲೋ ಗೊತ್ತಿಲ್ಲ, ನಿಮ್ಮ ಕಡೆಯಿಂದ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕಾಗ್ತಿಲ್ಲೋ ಗೊತ್ತಿಲ್ಲ, ನಿಮ್ಮಿಂದ ಇನ್ನೊಬ್ರಿಗೆ ಅಪಕಾರ ಆಗಂಗಿಲ್ಲಂಗೆ ಇರಬೇಕು, ನಿಮ್ಮಿಂದ ಇನ್ನೊಬ್ರಿಗೆ ಕೆಟ್ಟ ಹೆಸರು ಬರಲಾರ್ದಂಗೆ ಆಗಿರಬೇಕು, ನಿಮ್ಮಿಂದ ಇನ್ನೊಂದು ಸಂಸ್ಥೆಗೆ ಹೆಸರು ಬರಲಾರ್ದಂಗೆ ಇದ್ರೆ ಸಾಕು. ಅಂದರೆ ನಿಮ್ಗೆ ಹಂಗೆ ಮಾಡೈತೆ ತಪ್ಪು. ಒಂದು ಸರಿ ಏನೋ ಆಗಿತ್ತು, ಅದಕ್ಕೆ ಎಷ್ಟು ಕಷ್ಟಪಡಬೇಕು, ಅದಕ್ಕೆ ಯಾರನ್ನ ಎಷ್ಟು ಬೈಬೇಕು, ಯಾರಿಗೆ ಎಷ್ಟು ಶಿಕ್ಷೆ ಕೊಡಬೇಕು, ಅದೆಲ್ಲ ಮಾಡಿ ಎಲ್ಲ ಸುದ್ದಾಗೈತೆ. ಇಷ್ಟು ಹೇಳಿದ ಗಂಡ ಮಗ ತನಗಿರೋದು ಒಲ್ಲೆಯಾಗಿ, ತನಗೆ ಇಲ್ಲಿ ಅಭ್ಯಾಸ ಮಾಡೋದು ಒಲ್ಲೆಯಾಗಿ ಇಂಥವು ಹೊಲಸು ಕೆಲಸಗಳು ಮಾಡ್ತೀರಂದ್ರೆ ಅದೆಷ್ಟು ನೀಚಿದೆ ನೀವು ಅಂತೀರಂತ ಅರ್ಥ. ಬೇಡದು ಹೋಗಲಿ. ಗುರುಕುಲ ಸೇವೆ ಮಾಡಬೇಕಾಗಿತ್ತು. ಮೊಟ್ಟ ಮೊದಲು ಇವ ರಾಜನ ಮಗ ಹೋಗಿ ಗುರುಕುಲಕ್ಕೆ ಹೋದ. ಗುರುಗಳು ಕುಣಿಸ್ಕೊಂಡು, ಹಾಂ ನಾಳಿಂದ ನೀನು ಇದನ್ನು ಕಸ ಹೊಡಿ, ನಾಳಿಂದ ನೀ ಇಲ್ಲಿ ಒರೆಸು, ನೀ ನಾಳಿಂದ ಆಕಳ ಸೆಗಣಿ ತೆಗಿ, ನೀನು ದಿನ ಆಕಳ ಮೈ ತೊಳಿ, ನೀ ದಿನ ಆಕಳ ಹಾಲು ಹಿಂಡು, ನೀ ಪೂಜೆಗೆ ರೆಡಿ ಮಾಡು, ಹಾಂ ನೀ ಆಕಳಿಗೆ ಮೇವು ತಂದು ಹಾಕು, ನೀನು ಗುರುಗಳು ಬಟ್ಟೆ ತೊಳಿ, ನೀನು ದಿನ ಗಿಡಗಳು ನೀರು ಹಾಕು, ಪೂಜೆಗೆ ನೀರು ರೆಡಿ ಮಾಡು. ಹಿಂಗೆ ಮರದಿವ್ಸ ಗುರುಗಳು ಕುಣಿಸ್ಕೊಂಡು ಎಲ್ಲ ಶಿಷ್ಯರಿಗೆ ಒಂದೊಂದು ಕೆಲಸ ಹಾಕ್ತಿದ್ರು ಅವರು. ಅದು ಕೆಲಸ ಅಲ್ಲ, ಅದು ಸೇವೆ. ಗುರುಗಳು ಹೇಳಿರುವಂತಹ ಕೆಲಸ ಸೇವೆ ಅಂಥೇಳಿ ನಾವು ಭಾವಿಸ್ಕೊಂಡು ಶ್ರದ್ಧೆಯಿಂದ ಯಾವ ಮಾಡ್ತಾನಲ್ಲ ಅವನ ಜೀವನದಲ್ಲಿ ಉದ್ಧಾರ ಆಕ್ಕಾನೆ. ಇದೇನು ನೀವು ಬಿಟ್ಟು ವಿಚಾರ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಗುರುನಿ ಏಡಿಪಿಂಚಿನವಾಡು ಗುರಿ ತಲುಪಡು.
ಗುರುನಿ ಏಡ್ಪಿಂಚಿನವಾಡು ಗುರಿ ತಲುಪಡು. ಗುರುಗಳನ್ನ ಅಳಿಸಿದವರು ಗುರಿನ ತಲುಪಂಗಿಲ್ಲತ್ತು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಮುಂದೆ ಎಷ್ಟು ಬೇಕಾದ ಗುರಿ ಇದ್ದೆ ಎಂಬುದು ಹಿಂದೆ ಇರುವಂಥ ಗುರುಗಳನ್ನ ಅಳಿಸ್ಕೊತ ಕೂತಿರಂದ್ರೆ ಅವ್ರ ಕಣ್ಣಾಗ ನೀರು ಹಾಕಿಸಿದ್ರೆ ಏನು ಉಪಯೋಗ. ಹಂಗೆ ಗುರುಗಳು ಮುಂದೆ ಕೂತಿವ್ರೆಲ್ಲ ಹೇಳಕತ್ತಿದ್ರ ಕೆಲಸ. ರಾಜಂದು ಪಾಳೆ ಬತ್ತು. ರಾಜಗಲೇ ಹುಡುಗ ನೀನು ನಾಳಿಂದ ಆಕಳು ಸೆಗಣಿ ತೆಗಿ, ಆಕಳು ಕಟ್ಟುವಂಥ ಜಾಗ ಎಲ್ಲ ಸ್ವಚ್ಛ ಮಾಡು ಅಂಥೇಳಿ ರಾಜ ಕೆಲಸ ಬತ್ತಿದ್ದು. ಇವ್ರು ರಾಜಾಗ ಸೊಕ್ಕಿತ್ತು, ಕಮ್ಮಗ ತಿಂದಿದ್ದೀವ. ಹಾಂ, ರಾಜರ ಮಕ್ಕಳು, ರೊಕ್ಕಿದ್ದವ್ರ ಮಕ್ಕಳು, ರಾಜಕೀಯದವ್ರ ಮಕ್ಕಳು ಕಡಿಮೆ ಇರೋಂಗಿಲ್ಲ, ಸಾಧಾರಣ ನಾಡು ಜಾಬದಿರ್ತಾರೆ ಮಕ್ಕಳು. ಸೊಕ್ಕಿತ್ತು ಅವ ಮೈಯಾಗ. ಅವಾಗ ಅಲ್ಲಿ ಭಯಕ್ಕೆ ಅಂಜಿ ಅಲ್ಲಿ ಗಪ್ ಕೂತ್ಕರೆ ಒಳಗೆ ಮನಸ್ಸಿನಾಗ ಆತು, ನಾ ರಾಜ, ನಾ ಕಾಲಿಟ್ರೆ ಕೈ ಇಟ್ರೆ ನನಗೆ 100 ಆಳದವು. ಇಲ್ಲಿ ಬಂದು ನಾ ಆಕಳ ಸೆಗಣಿ ತೆಗೆದು ನನಗೆ ಯಾವ ಜನ್ಮದ ಹತ್ತೈತಿದ ಹೇಳಿ ಮನಸ್ಸಿಗೆ ಅನ್ಕೊಂಡ. ಆದರೂ ಮರ್ಯಾದೆ ಪ್ರಶ್ನೆ. ನೀವೆಲ್ಲರೂ ಇಲ್ಲಿ ಕಲಿಬೇಕತ್ತ ಇರೋರ್ಗಿಂತ ಹೆಚ್ಚಿಗೆ ನಾ ಇಲ್ಲಿ ಬಂದನಪ್ಪ, ಇಲ್ಲಿದ ಓಡು ಹಾದ್ನಾರ ಊರಾಗ ಅಸಹ್ಯ ಆಕ್ಕೈತೆ ಅಂತ ಹೇಳಿ ಕಲಿಯವರು ಭಾಳ ಮಂದಿದ್ರಿ ಅದ್ರಾಗ. 100ಕ್ಕೆ 100 ಹೇಳ್ತೀವಿ ನಾವು, ಹೌದಿಲ್ಲ? ಅದೇ ಹಾಂ, ಅವಂಗೂ ಹಂಗೆ ಪರಿಸ್ಥಿತಿ ಬತ್ತು ರಾಜನ ಮಗಗೆ. ಅಲ್ಲ, ನಾನು ನಮ್ಮಪ್ಪ ಸುತ್ತಮುತ್ತ ಎಲ್ಲ ರಾಜ್ಯಗಳಿಗೆ ಹೇಳಿ ಇಂಥ ಚಲೋ ಗುರುಕುಲಕ್ಕೆ ಕಳ್ಸಾಗತ್ತೆ ಅಂತ ಹೇಳಿ ದೊಡ್ಡ ಊರಾಗ ಬೀಳ್ಕೊಡೋ ಸಮಾರಂಭ ಮಾಡಿ ನನ್ನೆಲ್ಲ ಊದ್ಸ್ಕೋತ ಬಾರ್ಸೋದು ತಂದು ಬಿಟ್ಟು ಹೋಗ್ಯಾರ. ನಾ ಇನ್ನು ಓಡು ಹಾದ್ನಾರ ನಂದು ಮರ್ಯಾದೆ ಉಳಿಯಂಗಿಲ್ಲ, ನಮ್ಮ ಅಪ್ಪಂದು ಮರ್ಯಾದೆ ಉಳಿಯಂಗಿಲ್ಲ ತಿಳ್ಕೊಂಡು ಅವ್ನ ಗುರುಗಳು ಏನಂದ್ರು ಹ್ಞೂ ಅಂತ ಹೇಳಿ ಇದು ಮಾಡಿದ. ಆವಾಗ ಇವೇನು ಮಾಡ್ತಾನಂದ್ರೆ, ರಾಜನ ಮಗ ಇದ್ದೀವ, ರಾಜನ ಮಗ ಇದ್ದ. ಇಂಥ ಹೋಗಿ ಗುರುಗಳ ಹತ್ತಕ್ಕೆ, ಬುದ್ಧಿ ನನಗೆ ಒಂದಿಷ್ಟು ಕೆಲವೊಂದು ಪ್ರಾಬ್ಲಮ್ ಅದಾವ, ನನಗೆ ಕೈಯ ಕಾಲ ಸ್ವಲ್ಪ ಭಾಳ ನೋವು ಇದನ್ನ ಹಾಕವ, ನಂಗೆ ಒಂದು ಕೈ ಹೇಳ್ತಿರ್ತೀರಿ ಜೋರ್ಲೆ ಹೋದ್ರಿ ಗಂಟ್ಲೆ ಸ್ವಲ್ಪ ನೋವು ಮೆಂಡಿಕೆ ಆಗೈತ್ರಿ ಅಂತ ಹೇಳ್ತಿ, ಕೆಲವೊಬ್ರು ಹೇಳ್ತೀರಿ. ಸ್ವಲ್ಪ ನಾವು ಥೈರಾಯ್ಡ್ ಪ್ರಾಬ್ಲಮ್ ಐತ್ರಿ, ಜೋರು ಓದ್ಬೇಡ ಅಂದ್ರೆ ಡಾಕ್ಟ್ರ್. ಹಾಂ, ಹಿಂಗೆ ಅವನು ಒಂದು ಆದಿವು ನೆವ ಹೇಳಿ, ಗುರುಗಳು ದಯಮಾಡಿ ನನಗೆ ಸ್ವಲ್ಪ ನಾವೊಬ್ಬನ ಸೇವಕನ ಕರೆಸ್ಕೋತಾನೆ ರೀ, ನನ್ನ ಜೊತೆಗೆ ನಾನು ಇಲ್ಲೇ ಗುರುಕುಲದಾಗ ಇಟ್ಕೋತೀನಿ ರೀ, ಒಂದಿಷ್ಟು ನಮ್ಗೆ ಹೆಲ್ಪ್ ಹಾಕೊಂಡಿರ್ತೀರಿ ಅಂತ ಹೇಳಿ ಅವನು ಗುರುಗಳ ಕಡೆಯಿಂದ ಪರ್ಮಿಷನ್ ತೊಗೋತಾನೆ. ಯಾರು? ರಾಜಕುಮಾರ. ಆವಾಗ ಆಗಲಿ ಬಿಡು ಅಂತ ಹೇಳಿ ಗುರುಗಳು ಏನು ಮಾಡ್ತಾರಂದ್ರೆ, ರಾಜನ ಮಗ ಅದಾನ ಪಾಪ, ಅದಕ್ಕೆ ಆಗಕ್ಕೆ ಇಲ್ಲಿ ಬಿಡಪ್ಪ, ಒಂದು ದಿವಸ 2 ದಿವಸ 4 ದಿವಸ ಇಟ್ಕೊಲ್ ಬಿಡು ಅಂತ ಹೇಳಿ ಹೆಲ್ಪ್ ಆಗಕ್ಕೆ ಒಂದಿಷ್ಟು ಜೀವ ಗಮ್ಸಂಗಿಲ್ಲ, ಅವ್ರ ಜೊತೆಗಿರ್ಲಿ ಅಂತ ಹೇಳಿ ಹ್ಞೂ ಅಂದ್ರೆ ಇವರು. ಅವ ಗಂಡುಗೊಬ್ರು ಏನು ಮಾಡಿದಂದ್ರೆ, ಅವ್ರ ಅಪ್ಪಗೊಂದು ಸಂದೇಶ ಕಳಿಸಿದ. ಅವಾಗಿನ ಸಂದೇಶಗಳು ಹೆಂಗಿದು ಓದತ್ಲೆ, ಹಿಂಗೆ ಮ್ಯಾಲೆ ಕಟ್ಟಿಗಿರ್ತದೆ, ತಲೆ ಕಟ್ಟಿಗೆ ಹಿಂಗೆ ಬಿಚ್ಚೋದು. ಅವ್ರ ಅಪ್ಪ ಹೋಯ್ದ, ಪಪ್ಪ ನನಗೆ ಇಲ್ಲಿ ಭಾಳ ಕೆಲಸ ತಾತಾರತ್ತೆ. ಈಗಿನ ಕಾಲದಾಗ ಮತ್ತು ಅವಾಗ ಪಪ್ಪ ಆತಿದ್ದಿಲ್ಲ, ಪೂಜ್ಯ ತಂದೆಯವರಿಗೆ. ಹಾಂ, ಪೂಜ್ಯ ತಂದೆಯವರಿಗೆ ಈ ಮೂಲಕ ನಾನು ತಿಳಿಸುವುದೇನೆಂದರೆ, ನನಗೆ ಗುರುಕುಲದಲ್ಲಿ ಭಾಳ ಕೆಲಸಗಳಿರೋದ್ರಿಂದ ನನಗೆ ಕಷ್ಟ ಆಗ್ತಾಯಿದೆ, ಹಾಗಾಗಿ ದಯಮಾಡಿ ನನಗೊಬ್ಬ ಸೇವಕನನ್ನು ಕಳಿಸ್ಕೊಡ್ಬೇಕು. ಇಂತಿ ನಿಮ್ಮ ಪುತ್ರ ರಾಜಕುಮಾರ, ಅವನ ಹೆಸರು ಬರೋದ. ಅದನ್ನು ಓದಿ ಇವು ಮತ್ತು ಮಗ ಕಷ್ಟ ನಿಮಗೆಲ್ಲ ಹಂಗಾಗಿತ್ಲೆ. ನೀವು ಒಂದು ಫೋನ್ ಹಚ್ಚಿ, ಮಮ್ಮಿ ಒಂದು ಇಟ್ಟ ಜ್ವರ ಬಂದವ 500 ಫೋನ್ಪೇ, 500 ಅಂದ್ರೆ 600 ಮಾಡಿರ್ತಾವೆ ಪಾಪ, ಮಾಡಿರ್ತಾರಿಲ್ಲ. ಹಾಂ, ಹಂಗೆ ಅವನು ಇಲ್ಲೇ ತಿಳಿತು ಒಬ್ಬನ ಸೇವಕನ ಅಲ್ಲಿ ಕಳಿಸ್ಕೊಟ್ಟ. ಗುರುಕುಲಕ್ಕೆ ಹೋಗಿ ನಮ್ಮ ರಾಜ್ಕುಮಾರ್ ಅದಲ್ಲ, ಅವನ ಜೊತೆಗಿರು, ಅವನ ಜೊತೆಗೆ ನೀನು ಹೆಲ್ಪ್ ಮಾಡು ಅಂಥೇಳಿ. ಆವಾಗ ಈ ರಾಜ್ಕುಮಾರ್ ಅಂತ ಅವನ ಸೇವಕ ಬಂದ. ಇವನ ಆಜ್ಞೆ ಪ್ರಕಾರ ಎಲ್ಲನೂ ಏನು ಮಾಡತ್ತ, ಗುರುಗಳು ಈ ರಾಜ್ಕುಮಾರ್ಗೆ ಹಾಕಿರುವಂಥ ಕೆಲಸ, ಡ್ಯೂಟಿ, ಸೇವಾ ಏನೈತ್ಲ ಇವು ಯಾರ ಕಡೆ ಮಾಡ್ಸಕತ್ತ? ಸೇವಕನ ಕಡೆ ಮಾಡ್ಸಕತ್ತ. ಅದಷ್ಟೇ ಅಲ್ದ ತನ್ನ ಬಟ್ಟಿ ತನ್ನ ಕೆಲಸನೂ ಕೂಡ ಸೇವಕನ ಕಡೆ ಮಾಡಿಸ್ಕೊಳಕತ್ತ. ಗುರುಕುಲದೊಳಗಿದ್ದ ಅಭ್ಯಾಸ ಮಾಡುವಂಥ ಸಂದರ್ಭದೊಳಗೆ ಸೇವಕರನ್ನ ಇಟ್ಕೊಳ್ಳೋಷ್ಟು ನಾಲಾಯಕ ಯಾರ ಇರಂಗಿಲ್ಲ. ಯಾರು ಗುರುಕುಲದೊಳಗೆ ಅಭ್ಯಾಸ ಮಾಡುವಂಥ ಸಂದರ್ಭದೊಳಗೆ ಇನ್ನೊಬ್ಬರನ್ನ ಸೇವಕ ಇಟ್ಕೋತಾರಲ್ಲ, ಅವು ಎಂದೂ ವಿದ್ಯಾರ್ಥಿ ಆಗಕ್ಕೆ ಸಾಧ್ಯ ಇಲ್ಲ. ಯಾವ ಬೆಕ್ಕದವೇನಿ ರಾಜ್ಕುಮಾರ ಇರು, ಏನಾರೇ ಇರು, ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದೊಳಗೆ ವಿದ್ಯಾರ್ಥಿನೇ ಗೊತ್ತ, ವಿದ್ಯಾರ್ಥಿ ನಾವು ಬೆಕ್ಕದವಿರಲಿ. ಹಂಗೆ ಇವನ ಜೊತೆಗೆ ಕರ್ಕೊಂಡು ಬಂದಿರುವಂಥ ಸೇವಕನನ್ನು ತನ್ನ ಎಲ್ಲ ಕೆಲಸಗಳನ್ನ ಮಾಡೋದು ಅಷ್ಟೇ ಅಲ್ಲದೆ, ಗುರುಗಳಿಗೆ ತನ್ನದೇ ಆಗಿರುವಂಥ ಸೇವಾ ಕಾರ್ಯಗಳನ್ನು ಹೇಳಿದ್ರಲ್ಲ, ಅದ್ರೂ ಸಹಿತ ಇವ ತನ್ನ ಶಿಷ್ಯನ ಕಡೆಯಿಂದ ಮಾಡ್ಸಕತ್ತ. ಅವನ ಶಿಷ್ಯ ಭಾಳ ಶ್ರದ್ಧೆಯಿಂದ ನಮ್ಮ ರಾಜ್ಕುಮಾರ ನಮ್ಮ ಅನ್ನದಾತ, ನಮ್ಮ ಪ್ರಭು ಅಂತ ಹೇಳಿ ಅವನು ಭಕ್ತಿಯಿಂದ ಸೇವೆ ಮಾಡ್ತಿದ್ದ, ತಂದು ಸೇವೆ ಮಾಡ್ತಿದ್ದ. ಅದ್ರ ಜೊತೆಗೆ ಗುರುಕುಲ ಸೇವೆ ಮಾಡ್ತಿದ್ದ. ಖಾಲಿ ಇದ್ದಾಗ ನಾ ಖಾಲಿ ಹಾಕ್ಕೊಂಡಿಲ್ಲಪ್ಪ, ನಾ ಸೇವೆ ಮಾಡೋಕೆ ಬಂದೇನೆ ಅಂತೇಳಿ ನಾವು ಖಾಲಿ ಇದ್ದಾಗ ಇವನು ಡ್ಯೂಟಿ ಇರಲಿಲ್ಲ ಅಂದ್ರೆ, ಇವನು ಸೇವಾ ಕೆಲಸ ಇರ್ಲಿಕ್ಕಂದ್ರೆ ಬೇರೆ ಬೇರೆ ಅಲ್ಲಿ ಗಿಡ ಬಿದ್ದಿರುವಂಥ ಕಸ ಹೊಡಿತಿದ್ದ, ಆ ಕಡೆಗೆ ಮೇವು ಹಾಕ್ತಿದ್ದ. ಎಷ್ಟು ಸಾಧ್ಯ ಐತೆ ತನ್ನ ಕಡೆಯಿಂದ ದಿನಾ ಸೇವಾ ಮಾಡ್ಕೋತ ಬರ್ತಿದ್ದ. ಬರೀ ಸೇವಾ ಮಾಡೋದು ಅಷ್ಟೇ ಅಲ್ಲ, ಸೇವಾ ಮಾಡುವಂಥ ಸಂದರ್ಭದೊಳಗೆ ಈ ಗುರುಗಳು ಈ ಗಿಡದ ಬಡ್ಡೆ ಕುಣಿಸ್ಕೊಂಡು ಏನು ಶಿಷ್ಯರಿಗೆ ಎಲ್ಲ ಪಾಠ ಹೇಳ್ತಿದ್ರಲ್ಲ, ಅದು ಇವನು ಕಿವಿಗೆ ಬೀಳುತ್ತಿತ್ತು. ನೀವು ಇಲ್ಲಿ ಕೂತು ಮಂತ್ರ ಓದಾಕತ್ರಿ, ಸುತ್ತಮುತ್ತಿದ್ದವ್ರಿಗೆಲ್ಲ ಕಿವಿ ಕೇಳಿಸತಿ ಆ ಮಂತ್ರ. ಹಂಗೆ
ಆ ಸೇವಾ ಮಾಡ್ಕೋತ ಏನು ಮಾಡ್ತಿದ್ದೆ ಅಂದ್ರೆ ಈ ಗುರುಗಳು ಶಿಷ್ಯರನ್ನು ಕುಣಿಸ್ಕೊಂಡು ಉಪನಿಷತ್ತುಗಳು, ವೇದಗಳು, ತರ್ಕ, ಮೀಮಾಂಸೆ ಇತ್ಯಾದಿಗಳ ಪಾಠ ಮಾಡ್ತಿದ್ರು. ಆ ಪಾಠ ಮಾಡುವಂಥ ಸಂದರ್ಭದೊಳಗೆ ಇವು ಕೆಲಸ ಕಸ ಹೊಡ್ಕೋತ ಆ ಕಡೆ ಲಕ್ಷ ಇರ್ತಿತ್ತು. ಇವು ಏನು ಹೇಳ್ತಾರೋ ಕೇಳ್ಕೊಳ್ಳೋದು, ಅದನ್ನು ಮತ್ತೆ ನೆನಪು ಮಾಡ್ಕೊಳ್ಳೋದು, ಅದನ್ನು ಮನನ ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡ್ತಿದ್ದವು. ಮಾಡಿ ಒಂದಲ್ಲ ಎರಡಲ್ಲ ಸುಮಾರು 12 ವರ್ಷಗಳ ಕಾಲ ಗುರುಕುಲದಲ್ಲಿ ಅವ ರಾಜಕುಮಾರ ಅಭ್ಯಾಸ ಮಾಡ್ತಿದ್ದ, ತಿಂತಿದ್ದ, ಬಂದು ಡೊಸ್ಸತ್ತು ಬೀಳ್ತಿದ್ದ. ಊಟ ಮಾಡೋದು ಮಧ್ಯಾಹ್ನ 1 ಗಂಟೆಗೆ 1:30 ಕರೆಕ್ಟ್ ಊಟ ಮಾಡೋದು, ಹೋಗಿ ಮೇಲೆ ರೂಮ್ನಾಗ ಮಕ್ಕೊಳ್ಳೋದು. ಈ ಕಡೆ ಪಾಠ ಚಾಲೋ ಆಗಲಿ, ಮಾತಾಜಿ ಗುರೂಜಿ ಏನು ಎಷ್ಟು ಒದರ್ಕೊಳ್ಳಿ, ನಮಗೇನೈತಿ ಆರಾಮ್. ಮ್ಯಾಲೆ ಜಗದ್ಗುರುಗಳು ಫಸ್ಟ್ ಕ್ಲಾಸ್ ಫ್ಯಾನ್ ಹಾಕ್ಸ್ಯಾರು, ಸೈಡೆಲ್ಲ ಕರ್ಟನ್ ಹಾಕ್ಯಾರ, ಹಿಂದೆಲ್ಲ ಜಳಗಿ ಹಾಕ್ಯಾರ, ಕಿಡಿಕದವು, ಬಾಗ್ಲದವು, ಬೆಳಕದವು, ಆನಂದದಿಂದ ಗಾಳಿ ಬರ್ತೈತಿ. ತಿಂದು ಹಿಂಗೆ ಡೊರ್ರತ್ತು ಬಿದ್ರೆ ಮುಗಿದು ಹೊತ್ತು ಗೊರಕೆ ಆಡಿಸ್ಕೋತ ಖಬರೇ ಇರಂಗಿಲ್ಲ. ಹಿಂಗೆ ಯಾರು ಮಾಡಕತ್ರು? ನೀವಲ್ಲ, ರಾಜನ ಮಗ ರಾಜಕುಮಾರ ಹಿಂಗೆಲ್ಲ ಮಾಡಕತ್ತ. ಇಂಥ ತಿಂದು ದನ ತಿಂದಂಗೆ ತಿನ್ನೋದು, ಮತ್ತು ನಾ ರಾಜನ ಮಗ ಅನ್ನೋದು, ಎಲ್ಲರಿಗೂ ಗುರ್ರು ಅನ್ನೋದು, ಊಟ ಮಾಡೋದು, ಮಕ್ಕಳದು, ಅಭ್ಯಾಸ ಕಟ್ಟು ಹೋಗೋದು, ಆದ್ರೆ ಮನಸ್ಸು ಬಂದ್ರೆ ಹೋಗೋದು, ಇಲ್ಲಿಗೆ ಇಲ್ಲ. ಇಷ್ಟು ಮಾಡಕತ್ತ. ಆದರೆ ಒಂದು ಕರ್ತವ್ಯ ಏನು ಮಾಡಕತ್ತಿದ್ದಾರೆ ಇವನು ಸೇವಕ, ನಾ ಬಂದಿರುವಂಥದ್ದು ಸೇವೆ ಮಾಡೋಕೆ, ನಾ ಸೇವೆ ಮಾಡ್ತನು. ಸಾಧ್ಯ ಆದರೆ ಅವನು ಒಂದಿಷ್ಟು ಅದೇ ವಯಸ್ಸಿನ ಇರೋದರಿಂದ ಕಲಿಯುವಂಥ ಹುಮ್ಮಸ್ಸಿತ್ತು. ಆ ಸೇವೆ ಮಾಡ್ಕೋತ ಕಲಿತಿದ್ದ. ಒಂದು ದಿವಸ 12 ವರ್ಷ ಪೂರ್ಣ ಆಯಿತು. ಇವರು ವಿದ್ಯಾಭ್ಯಾಸ ಪೂರ್ಣ ಆಯಿತು. ಪೂರ್ಣ ಆದಮೇಲೆ ಇವನು ಎಲ್ಲ ಕಲಿತಿದ್ದ ಓಕೆ, ಇವನು ಶಾಣೆ ಆದ, ಪಂಡಿತ ಆದ. 12 ವರ್ಷ ಆದಮೇಲೆ ಇವು ಬೀಳ್ಕೊಡೋ ಸಮಾರಂಭ ಆಯಿತು. ಇವರೆಲ್ಲ ಮತ್ತು ಅವ್ರ ತಂದೆ ತಾಯಿಗಳನ್ನ ಕರೆಸಿ ಬಂದಿರುವಂಥ ಎಲ್ಲರಿಗೂ, ಅಲ್ಲಿ ಗುರುಕುಲದಲ್ಲಿರುವಂಥ ಎಲ್ಲ ಹುಡುಗರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ರಾಜ ಮರ್ಯಾದೆಯಿಂದ ರಾಜರ ಮನೆಯೊಳಗೆ ಹೆಂಗೆ ಭಕ್ಷ್ಯ ಭೋಜ್ಯಗಳಿಂದ ಊಟ ಮಾಡಿಸ್ತಿರಲ್ಲ, ಹಂಗೆ ಎಲ್ಲರ ಗುರುಕುಲ ಹುಡುಗರಿಗೆಲ್ಲ ಫಸ್ಟ್ ಕ್ಲಾಸ್ ನಾನಾ ವಿಧವಾಗಿರುವಂಥ ಊಟ ಮಾಡಿಸಿರು. ಎಲ್ಲರಿಗೆ ವಸ್ತ್ರದಾನ ಮಾಡಿದರು, ಎಲ್ಲರಿಗೆ ದಕ್ಷಿಣ ಕೊಟ್ಟರು, ಗುರುಗಳಿಗೆ ವಸ್ತ್ರದಾನ ದಕ್ಷಿಣದಾನ ಮಾಡಿದರು. ಇದೆಲ್ಲ ಮಾಡಿ ಗುರುಗಳ ಆಶೀರ್ವಾದ ತೊಗೊಂಡು, ನೀವು ವಿದ್ಯಾಭ್ಯಾಸ ನನಗೆ ಕಲಿಸಿದ್ದಕ್ಕೆ ನಿಮಗೆ ಧನ್ಯವಾದ ಅಂಥೇಳಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಆ ರಾಜ ತನ್ನ ಮಗನನ್ನು ಕರ್ಕೊಂಡು ತನ್ನ ರಾಜ್ಯಕ್ಕೆ ಹೋದ ಮೇಲೆ ಇನ್ನೈತಿ ಗಮ್ಮತ್ತು. ಚಪ್ಪಳಿಗೆ ಹೊಡಿದಲ್ಲ, ಇನ್ನೈತಿ ಗಮ್ಮತ್ತು. ಊರಿಗೆ ಹೋದ, ರಾಜ್ಯಕ್ಕೆ ಹೋದ. ಆ ರಾಜ್ಯದೊಳಗೆ ಹೋಗಿ 1 ವರ್ಷ 6 ತಿಂಗಳು ಕಳೆದಿರಲಿಲ್ಲ. 1 ವರ್ಷ ಆಯ್ತು, 1.5 ವರ್ಷ ಆಯ್ತು. ಬರಬರ್ತ 2 ವರ್ಷ ಸಮೀಪಕ್ಕೆ ಬರ್ತಲ್ಲ, ಆ ಭಾಗದೊಳಗೆ ಮಳಿನ ಬೀಳಲಿಲ್ಲ. ಮಳಿನ ಬೀಳಲಿಲ್ಲ. ದೊಡ್ಡ ಬರಗಾಲ ಬಂತು. ಪ್ರಾಣಿಗಳಿಗೆ ಕುಡಿಯೋಕೆ ನೀರಿಲ್ಲ, ತಿನ್ನಕ್ಕೆ ದವಸ ಧಾನ್ಯಗಳಿಲ್ಲ. ದವಸ ಧಾನ್ಯ ಊರೊಳಗೆ ದವಸ ಧಾನ್ಯ ಇಲ್ಲ ಅಂತ ತಿಳ್ಕೊಂಡು ಆ ರಾಜಾರಾಣಿ ಏನು ಮಾಡ್ತಿದ್ರಂದ್ರೆ, ತಮ್ಮ ರಾಜ್ಯದಲ್ಲಿರುವಂಥ ವಾಡ್ಯದಾಗಿರುವಂಥ ದವಸ ಧಾನ್ಯಗಳನ್ನ ದಾನ ಮಾಡಿದ್ರು. ಎಷ್ಟು ದಿವಸ ಮಾಡವ್ರು ಇವರು? ತಮ್ಮಲ್ಲಿ ರಾಜ ಮಣಿತನದಲ್ಲಿರುವಂಥವು ಕೂಡ ಎಲ್ಲ ಖಾಲಿ ಆದವು. ಒಂದು ದಿನ ಊರನವರೆಲ್ಲ ಮೀಟಿಂಗ್ ಮಾಡಿ, ರಾಜ್ಯದೊಳಗೆ ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ ಆಗಿ, ಯಾಕೆ ನಮ್ಮ ಊರಿಗೆ ಬರಗಾಲ ಬಂದೈತಿ, ಯಾಕೆ ಮಳೆ ಆಗ್ಬಾತು, ಸುತ್ತಮುತ್ತ ಇರುವಂಥ ಎಲ್ಲ ರಾಜ್ಯಗಳಿಗೆ ಮಳೆ ಆಗತೈತಿ, ನಮ್ಮ ರಾಜ್ಯಕ್ಕೆ ಯಾಕೆ ಆಗ್ಬಾತು ಅಂತ ಹೇಳಿ ವಿಚಾರ ಮಾಡಿ ಒಬ್ಬ ಚಲೋ ಜ್ಯೋತಿಷ್ಯರನ್ನು ಕೇಳೋನು ಅಂಥೇಳಿ ವಿಚಾರ ಮಾಡಿ ಒಬ್ಬ ಚಲೋ ಜ್ಯೋತಿಷ್ಯರನ್ನು ಕೇಳ್ತಾರೆ. ಆ ಜ್ಯೋತಿಷ್ಯರು ಒಂದು ಪರಿಹಾರ ಮಾರ್ಗ ಹೇಳ್ತಾರೆ. ಈಗ ನಿಮಗೆ ಬಂದಿರುವಂತಹ ಈ ಬರಗಾಲ ನಿವಾರಣೆ ಆಗಬೇಕಾಗಿತ್ತು ಅಂದ್ರೆ ಪರ್ಜನ್ಯ ಯಾಗ ಮಾಡಬೇಕು ಅಂಥೇಳಿ ಅವರು ಒಂದು ಯಾಗ, ಒಂದು ಹೋಮ ಯಾಗ ಅಂತ ಕರೀತಾರೆ. ಅದಕ್ಕೆ ಪರ್ಜನ್ಯ ಯಾಗ. ಯಾರು ಶ್ರದ್ಧೆಯಿಂದ ಉತ್ತಮವಾಗಿರುವಂಥ ಮಂತ್ರ ಪಠನೆ ಮಾಡಿ ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ಯಾರು ಸಚ್ಚಾರಿತ್ರ್ಯವಂತರು ಆ ಪರ್ಜನ್ಯ ಯಾಗ ಮಾಡ್ತಾರೋ, ಮಾಡಿದ ತಕ್ಷಣ ಮಳೆ ಬೀಳ್ತೈತಿ. ಅಷ್ಟು ಕೆಪಾಸಿಟಿ ಐತೆ ಆ ಮಂತ್ರದೊಳಗೆ. ಹಂಗೆ ಆವಾಗ ಇಷ್ಟೆಲ್ಲ ಪ್ರಸಂಗ ನಡೆದ ಮೇಲೆ ಆ ಊರನವರೆಲ್ಲ ಕೂಡಿ ಜ್ಯೋತಿಷರಿಗೆ ಕೇಳ್ರು. ಆದ್ರೆ ಜ್ಯೋತಿಷಿಗಾರು ಒಂದು ಹೇಳ್ರಿ, ನೀವು ಪರ್ಜನ್ಯ ಯಾಗ ಮಾಡಿಸ್ರಿ, ಆದ್ರೆ ಹಿಂಗೆ ಮಾಡ್ಬೇಕಲ್ಲ, ಪರ್ಜನ್ಯ ಯಾಗ ಮಾಡುವಂತಹ ಆಚಾರ್ಯರು ಇರ್ತಾರೋ ಅಥವಾ ಪರ್ಜನ್ಯ ಯಾಗಕ್ಕೆ ಮುಖ್ಯಸ್ಥರು ಬ್ರಹ್ಮಸ್ಥಾನದೊಳಗೆ ಯಾರು ಇರ್ತಾರೋ ಅವರು ಭಾಳ ನಿಷ್ಠಾವಂತರಿರಬೇಕು ಮತ್ತು ಬಹಳ ಉತ್ತಮವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿರುವವರಾಗಿರಬೇಕು. ಅವರಲ್ಲಿ ಒಂದು ಮಂತ್ರ ಶಕ್ತಿ ಇರಬೇಕು, ಮಂತ್ರದ ಸಾಧನಾ ಶಕ್ತಿ ಇರಬೇಕು. ಅಂಥವ್ರಿಂದ ಮಾಡಿಸಿದ್ರೆ ಅಷ್ಟಮಳಿ ಆಕೈತೆ ಹೇಳಿ ಮತ್ತೊಂದು ಟಾರ್ಗೆಟ್ ಹೇಳಿರವ್ರು ಜ್ಯೋತಿಷ್ಯರು. ಆವಾಗೆಲ್ಲ ವಿಚಾರ ಮಾಡಿರು, ಸುತ್ತಮುತ್ತ ಎಲ್ಲ ಕಡೆ ವಿಚಾರ ಮಾಡಿರು. ಆವಾಗ ಊರನ ಮಂದಿಗೆ ಎಲ್ಲರಿಗೂ ಒಂದು ಗಮನಕ್ಕೆ ಬಂದದ್ದು ಅಂದ್ರೆ, ನಮ್ಮ ರಾಜರು ಎಷ್ಟು ಅದ್ಭುತವಾಗಿರುವಂತಹ ಪ್ರಜೆಗಳ ಮೇಲೆ ಪ್ರೀತಿಯನ್ನು ಹೊಂದಿರುವಂಥವ್ರು ಅದರಲ್ಲ, ಅಂತಹ ರಾಜರಿಗೆ ಒಬ್ಬ ಮಗ ಅದನ. ಆ ರಾಜಕುಮಾರನು ಕೂಡ ಹಿಂದೆ 1 ವರ್ಷದಿಂದನೇ ಉತ್ತಮವಾಗಿರುವಂಥ ಗುರುಕುಲಕ್ಕೆ ಹೋಗಿ ಸುಮಾರು 12 ವರ್ಷಗಳ ಕಾಲ ಎಲ್ಲ ವೇದ ಶಾಸ್ತ್ರ ಆಗಮಗಳ ಅಧ್ಯಯನವನ್ನು ಮಾಡಿ
ಬಂದಾರ. ಹಾಗಾಗಿ ನಾವೆಲ್ಲರೂ ಕೂಡ ಏನು ಮಾಡೋಣ ಅಂದ್ರೆ ಆ ರಾಜರನ್ನ ಮುಂದೆ ಮಾಡಿ ಅವರನ್ನೇ ಬ್ರಹ್ಮಸ್ಥಾನದೊಳಗೆ ಕುಣಿಸಿ ನಾವು ಹೋಮ ಮಾಡಿದೀವಿ ಅಂದ್ರೆ, ಈ ಪರ್ಜನ್ಯ ಯಾಗ ಮಾಡಿದೀವಿ ಅಂದ್ರೆ ನಮ್ಮ ಈ ರಾಜ್ಯಕ್ಕೆ ಮಳೆಯಾಗಿ ಎಲ್ಲ ಪಕ್ಷಿ ಪ್ರಾಣಿಗಳಿಗೆ ಎಲ್ಲಕ್ಕೂ ಉತ್ತಮವಾಗಿರುವಂಥ ಮಳೆ ಬಿತ್ತು ಅಂದ್ರೆ ನಮ್ಮ ದೇಶ ಸಮೃದ್ಧಿಯಾಗಿ ಬೆಳೀತದೆ ಅಂತ ತಿಳ್ಕೊಂಡು ಆ ರಾಜಕುಮಾರನನ್ನೇ ಬ್ರಹ್ಮಸ್ಥಾನದಲ್ಲಿರಿಸಿ ಹೋಮ ಹವನವನ್ನು ಮಾಡಲಿಕ್ಕೆ ಎಲ್ಲರೂ ನಿಶ್ಚಯ ಮಾಡಿದ್ರು. ಆವಾಗ ಒಂದು ಎಲ್ಲ ಏರ್ಪಾಟ್ ಮಾಡಿಕೊಂಡ್ರು. ಹೋಮ ಶುರು ಆಗ್ಬೇಕನ್ನುವಂತಹ ಸಂದರ್ಭದೊಳಗೆ ಉತ್ತಮವಾಗಿರುವಂಥ ಎಲ್ಲ ಪೂಜಾ ತಯಾರಿನ ಮಾಡಿಕೊಂಡ್ರು, ಯಾಗಕ್ಕೆ ತಯಾರಿ ಮಾಡಿಕೊಂಡು ಸಾವಿರಾರು ಜನ ಪುರೋಹಿತರು, ಸಾವಿರಾರು ಜನ ಸೇವಕರು ಅಲ್ಲಿರುವಂಥ ಎಲ್ಲ ಹೋಮಕ್ಕೆ ಸಜ್ಜತೆ ಮಾಡಿಕೊಂಡು ಈ ರಾಜಕುಮಾರನನ್ನು ಹೋಗಿ ಆ ಪ್ರಮುಖ ಸ್ಥಾನದಲ್ಲಿ ಕುಂಡ್ರಿಸಿ ಇವನ ಕೈಯಿಂದ ಲೋಕಕ್ಕೆ ಒಳ್ಳೆಯದಾಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ, ನಾವು ಈ ಪರ್ಜನ್ಯ ಯಾಗ ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲಿ ಸುವೃಷ್ಟಿ ಬೀಳಲಿ ಅಂಥೇಳಿ ವಿಚಾರ ಮಾಡ್ಕೊಂಡು ಈ ಸಂಕಲ್ಪ ಇವನ ಕಡೆಯಿಂದ ಮಾಡಿಸಿದ್ರು. ಆಡಿಸಿ 1 ದಿನ ಮಾಡಿದ್ರು, 2 ದಿನ ಮಾಡಿದ್ರು, 3 ದಿನ ಮಾಡಿದ್ರು, ಸುಮಾರು ಒಂದು 5-6 ದಿನ ಪರ್ಜನ್ಯ ಯಾಗ ದಿನ ನಡೀತಾ ಇತ್ತು. ಕಣಿಕ ಅದು ಎಷ್ಟು ರೂಲ್ಸ್ ಇತ್ತು, ಎಷ್ಟು ಜಪ ಆಗಬೇಕಾಗಿತ್ತು ಅಷ್ಟು ಜಪ ಮುಗಿದು, ಎಷ್ಟು ಆಹುತಿ ಕೊಡಬೇಕಾಗಿತ್ತು ಅಷ್ಟು ಆಹುತಿಗಳನ್ನು ಕೊಟ್ಟರು, ಪೂರ್ಣಾಹುತಿ ಕೊಡಬೇಕಾಗಿತ್ತು ಪೂರ್ಣಾಹುತಿಯನ್ನು ಕೊಟ್ಟರು, ಕಡಿಕೂ ಮಳೆ ಬೀಳಲೇ ಇಲ್ಲ. ಎಷ್ಟೆಲ್ಲ ಖರ್ಚು ಮಾಡಿದರು, ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ರು ಊರನ ಮಂದಿ. ರಾಜನ ಕುಮಾರ ಹೋಮ ಮಾಡಕತ್ತಾನ, ಹವನ ಮಾಡಕತ್ತಾನ, ಇನ್ನೇನು ನನಗೆ ಹೋಮ ಮುಗಿತಾ ಬಂತು, ಇನ್ನೇನು ಮಳೆ ಬೀಳ್ತೈತಿ, ನಮ್ಮೆಲ್ಲರಿಗೂ ಕೂಡ ದನಗಳಿಗೆ ಕುಡಿಯೋಕೆ ನೀರು ಸಿಗ್ತಾವ, ನಮಗೆಲ್ಲ ನೀರು ಸಿಗ್ತಾವ, ಎಷ್ಟು ಊರ ಮಂದಿ ಎಲ್ಲ ರಾಜ್ಯದ ಮಂದಿ ಆನಂದದಿಂದ ತೇಲಾಡ್ತಿದ್ರು ಸಹಿತ ಪೂರ್ಣಾಹುತಿ ಆಗಿ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಮಳಿನೇ ಬೀಳಲಿಲ್ಲ. ಅವಾಗ ಮತ್ತೆಲ್ಲರೂ ಕೂಡ ಮತ್ತೊಂದು ಮೀಟಿಂಗ್ ಮಾಡಿದ್ರು. ಆ ಜ್ಯೋತಿಷಿಗಾರನ್ನ ಕರೆದ್ರು. ಅಲ್ರಿ ಎಂಥ ಜ್ಯೋತಿಷ್ ಹೇಳ್ರಿ ನೀವು, ನಮ್ಮ ರಾಜಕುಮಾರನ್ನ ಕರೆದು ಅವ್ರ ಕಡೆಯಿಂದ ನೀವು ಮಾಡಿಸಿರು ಸಹಿತ ನೀವು ಮಳೆ ಬೀಳಿಲ್ಲ, ನಿಮ್ಮದು ಜ್ಯೋತಿಷ್ ಸುಳ್ಳು ಐತೆ ಅಂದ್ರೆ ಅವ್ರು ಊರ ಮಂದಿಯೆಲ್ಲ. ಆವಾಗ ಹಂಗನಕ್ಕೆ ಹೋಗ್ಬೇಡ, ಜ್ಯೋತಿಷ್ಯ ಯಾವತ್ತೂ ಸುಳ್ಳಿರಂಗಿಲ್ಲ. ಜ್ಯೋತಿಷ್ಯ ಹೇಳೋರು ಸುಳ್ಳು ಇರ್ಬೋದು, ಆದರೆ ಜ್ಯೋತಿಷ್ಯ ಯಾವತ್ತೂ ಸುಳ್ಳಲ್ಲ. ನೀವು ಸತ್ಯ ಐತೆ ನಾವು ಹೇಳಿದ್ದು, ಆದ್ರೆ ಈ ಯಾಗ ಮಾಡೋಕೆ ಆ ವ್ಯಕ್ತಿ ಯೋಗ್ಯ ಅಲ್ಲ, ಯೋಗ್ಯವಲ್ಲದ ವ್ಯಕ್ತಿಯನ್ನು ಕುಂಡ್ರಿಸ್ಯಾರ, ಅದಕ್ಕೆ ನಿಮಗೆ ಮಳೆ ಆಗಿಲ್ಲ. ಅದು ಹೋಗ್ರಿ ನೀವು ಆ ಕಲಿಸಿರುವಂಥ ಗುರುಗಳ ಹತ್ತಕ್ಕೆ ಹೋಗ್ರಿ, ಕೇಳ್ರಿ ಕಾರಣ ಏನು ಅಂಥೇಳಿ ಅಂದಾಗ ಮತ್ತು ಊರ ಮಂದೆಲ್ಲ ರಾಜರೆಲ್ಲ ಕೂಡಿ ಎಲ್ಲಿ ಹೋದರು, ಹೊಳ್ಳಿ ಗುರುಕುಲಕ್ಕೆ ಹೋದರು. ಗುರುಕುಲಕ್ಕೆ ಹೋಗಿ ಕೈ ಮುಗಿದು ಗುರುಗಳನ್ನ ಕೇಳ್ತಾರೆ. ಅಲ್ಲಿ ನಡೆದಿರುವಂಥದ್ದೆಲ್ಲ ಹೇಳ್ರಿ, ಹಿಂಗೆ ನಮ್ಮಲ್ಲಿ 2 ವರ್ಷದಿಂದ ಬರಗಾಲ ಬಿದ್ದಿತ್ತು, ಯಾವ ವ್ಯಕ್ತಿ ಉತ್ತಮವಾಗಿರುವಂಥ ವೇದಶಾಸ್ತ್ರಗಳ ಅಧ್ಯಯನ ಮಾಡಿರುವಂತಹ ಉತ್ತಮವಾಗಿರುವಂಥ ವ್ಯಕ್ತಿ ಸಂಕಲ್ಪವನ್ನು ಮಾಡಿ ಯಾಗ ಮಾಡಿದ್ರೆ, ಈ ಯಾವ ಯಾಗ ಅದು ಪರ್ಜನ್ಯ ಯಾಗ ಮಾಡಿದ್ರೆ ಮಳೆ ಆಕೈತೆ ಅಂತ ಹೇಳಿ ಒಬ್ಬ ಒಳ್ಳೆ ಜ್ಯೋತಿಷಿಗಾರ ಹೇಳಿದರು. ಅದರ ಪ್ರಕಾರವಾಗಿ ನಾವು ಇವರನ್ನು ಕುಂಡ್ರಿಸಿ ಇವ್ರ ಕಡೆ ಸಂಕಲ್ಪ ಮಾಡಿಸಿರಿ, ಲೋಕಕ್ಕೆಲ್ಲ ಒಳ್ಳೇದಾಗಲಿ, ಮಳೆ ಬೀಳಲಿ ಅಂತ ಹೇಳಿ ಸಂಕಲ್ಪ ಮಾಡಿಸಿ ಇವ್ರ ಕಡೆಯಿಂದ ಪೂಜೆ ಮಾಡಿಸಿದ್ದೀವಿ ರೀ, ಹೋಮನೂ ಮಾಡಿಸಿದ್ದೀವಿ ರೀ, ಯಜ್ಞನೂ ಮಾಡಿಸಿದ್ದೀವಿ ರೀ, ಆದರೂ ಕೂಡ ಮಳೆ ಆಗಲಿಲ್ಲ ಯಾಕೆ ಅಂಥೇಳಿ ಊರನ ಮಂದೆಲ್ಲ ಕೂಡಿ ಈ ಗುರುಗಳನ್ನ ಕೇಳಿದರು. ಆವಾಗ ಗುರುಗಳು ಇಂಥ ಒಂದು ಮಾತು ಹೇಳ್ತಾರಲ್ಲ, ನೀವು ಅವ ರಾಜಕುಮಾರ ಅದಾನಂತೇಳಿ ನೀವು ಹಿಂಗೆ ತಿಳ್ಕೊಬೇಡ್ರಿ. ಯಾವುದೇ ರಾಜ್ಕುಮಾರ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಗುರುಕುಲದಲ್ಲಿ ರಾಜ್ಕುಮಾರ ಆಗಿರಂಗಿಲ್ಲ. ಗುರುಕುಲದಲ್ಲಿ ಏನಾಗಿರ್ಬೇಕು, ಶಿಷ್ಯನೇ ಆಗಿರಬೇಕು. ಯಾವ ವ್ಯಕ್ತಿ ಶಿಷ್ಯ ಆಗಿ ಗುರುಕುಲದಾಗ ಅಭ್ಯಾಸ ಮಾಡ್ತಾನೋ ಅವಾಗ ಅಷ್ಟೇ ಅದು ಪೂರ್ಣವಾಗಿರುವಂಥ ಫಲಶಕ್ತಿ ಸಿಗ್ತೈತಿ. ಹಂಗೆ ಈ ಗುರುಗಳು ಏನು ಹೇಳಿದ್ರಂದ್ರೆ, ಅವನ ಕಡೆ ಮಾಡಿಸಿರಲ್ಲ, ನಿಮಗೆ ಮಳೆ ಆಗಿಲ್ಲ, ನಾವೊಬ್ಬಗೆ ಹೇಳ್ತೀವಿ, ಅವನ ಕಡೆಯಿಂದ ನೀವು ಮಾಡಿಸ್ರಿ, ಪಕ್ಕ 100ಕ್ಕೆ 100 ಮಳೆ ಆಕೈತಿ. ಯಾರ್ರಿ ಅಂತ ಹೇಳ್ರಿ ಮರ, ಸಾಕಾಗೈತಿ ನಮ್ಗೆ, ಮಳೆ ಇಲ್ಲ, ಬೆಳೆ ಇಲ್ಲ, ಕುಡಿಯೋಕೆ ನೀರಿಲ್ಲ, ದನಗಳು ಸಾಯಕತ್ತಾವ, ಪಶು ಪಕ್ಷಿಗಳು ಬಿಸಿಲಿಗೆ ಬಿದ್ದು ಸಾಯಕತ್ತಾವ, ನಾ ಹೆಂಗೆ ಮಾಡಲಿ, ನೀವು ಹೇಳ್ರಿ ಯಾರೋ ಒಬ್ರು ಇದ್ರೆ ಸಾಕಂದ. ಆವಾಗ ಆ ಗುರುಗಳು ಹೇಳ್ತಾರಲ್ಲ ಇಂಥ ಮಾತು, ರಾಜ್ಕುಮಾರ ನೀ ಬಂದೇ ಅಲ್ಲ, ನೀ ಬರೇ ಇಲ್ಲಿ 3 ಹೊತ್ತು ತಿಂದು 4 ಅಕ್ಷರ ಕಲಿತು ಅಷ್ಟೇ ಹೋಗ್ಯಪ್ಪ. ಇಲ್ಲಿ ನಿನ್ನ ಮನಸ್ಸಿನೊಳಗೆ 1 ದಿನನೂ ಕೂಡ ಗುರುಕುಲದೊಳಗೆ, ಮಠದೊಳಗೆ, ಪಾಠಶಾಲೆ ಒಳಗೆ ಸೇವೆ ಮಾಡಬೇಕು ಅನ್ನುವಂಥ ಭಾವ 1 ದಿವಸ ನಿನ್ನ ಮನಸ್ಸದೊಳಗೆ ಬಂದಿಲ್ಲ. ಯಾವ ವ್ಯಕ್ತಿಗೆ ಮಂತ್ರ ಸಿದ್ಧಿ ಆಗ್ತಾವಂದ್ರೆ, ಯಾವ ವ್ಯಕ್ತಿಗೆ ಮಂತ್ರಗಳು ಸಿದ್ಧಿಯಾಗಿ ಫಲ ಕೊಡ್ತಾವಂದ್ರೆ, ಗುರುಕುಲದಲ್ಲಿ ನಿಷ್ಠೆಯಿಂದ ಸೇವೆ ಮಾಡ್ಕೊಂತ ಭಾವಶುದ್ಧಿಯನ್ನು ಇಟ್ಕೊಂಡು ಶ್ರದ್ಧೆಯಿಂದ ಗುರುಗಳು ಹೇಳಿರುವಂಥ ಬರೀ ಪಾಠ ಕಲಿದಷ್ಟೇ ಅಲ್ಲ, ಗುರುಗಳು ಹೇಳಿರುವಂಥ ಎಲ್ಲ ನಿಯಮಗಳನ್ನು ಪಾಲಿಸ್ಕೊಂಡು ಸೋಮಾರಿತನ ಮಾಡಲಾರ್ದ ಯಾರು ಕಲಿತಾರಲ್ಲ ಅಂಥವ್ರಿಗೆ ಮಾತ್ರ ಸಿದ್ಧಿ ಆಗ್ತಾವ. ಅದು ನಿನಗೆ ಸಿದ್ಧಿ ಆಗಿಲ್ಲ, ಯಾಕಂದ್ರೆ ನೀನು ಯಾವತ್ತೂ ಈ ಸ್ಥಳದೊಳಗೆ ಸೇವೆ ಮಾಡಿಲ್ಲಪ್ಪ. ಅದಕ್ಕೆ ನಿನ್ನ ಜೊತೆ ಒಬ್ಬ ಸೇವಕನ ಕರ್ಕೊಂಬಂದಿದ್ಲ,
ಅವ ಯಾವುದೋ ಒಬ್ಬ ಸಣ್ಣ ಕೆಳಜಾತಿಯವ್ರು ಇರ್ಬೋದು, ಯಾವ ಒಬ್ಬ ವ್ಯಕ್ತಿ ಇರ್ಬೋದವ. ಆದ್ರೆ ಅವನು ಕರ್ಕೊಂಬರ್ರಿ, ಇವನ ಜೊತೆಗೆ ರಾಜಕುಮಾರನ ಜೊತೆ ಸೇವಕ ಬಂದಿದ್ದಲ್ಲ, ಆ ಸೇವಕನ ಕರ್ಕೊಂಡು ಹೋಮ ಮಾಡಿರಿ, ನಿಮಗೆ 100ಕ್ಕೆ 100 ಮಳಿ ಆಕೈತಿ ಅಂದ್ರೆ ಅವರು. ಅಲ್ರಿ ಎಂಥವ್ರಿ ಹುಚ್ಚರಿ, ಗುರುಗಳು ಹುಚ್ಚದ್ರಿ, ಶಾನೆ ಅದ್ರಿ ನೀವು ಅಂದವ. ನಮ್ಮ ರಾಜಕುಮಾರನ ಮಾಡಿದಾಗ ಮಳೆ ಆಗಿಲ್ಲ ಅಂದ್ರೆ ಸೇವಕ ಮಾಡಿ ಹೆಂಗೆ ಹಾಕದ್ರಿ ಅಂದವ. ಅವಾಗ ಗುರುಗಳು ಹೇಳ್ತಾರ, ನೀವು ರಾಜಕುಮಾರ ಮಾಡಿದಾಗ ಆಗಿಲ್ಲ ಓಕೆ, ಆದ್ರೆ ಆ ರಾಜ್ಕುಮಾರ್ ಜೊತೆಗೆ ಏನು ಸೇವಕ ಬಂದಿದ್ದಲ್ಲ, ಅವನ ಸೇವಕ ಬರೀ ಸೇವೆ ಮಾಡಿಲ್ಲ, ರಾಜ್ಕುಮಾರನ ಸೇವೆ ಮಾಡಿ ತನ್ನ ಕರ್ತವ್ಯ ನಿಭಾಯಿಸಿದ. ಅದ್ರ ಜೊತೆಗೆ ಉಳಿದ ಸಮಯದೊಳಗೆ ಈ ಗುರುಕುಲದ ಸೇವೆ ಮಾಡಿಕೊಂಡು ಸ್ವಚ್ಛತೆಯನ್ನು ಮಾಡಿ, ಗುರುಗಳ ಸೇವೆ ಮಾಡಿ, ಗುರುಗಳ ಸೇವೆ ಮಾಡಿ ಎಲ್ಲ ಮಾಡಿ ಆ ಗುರುಕುಲದಲ್ಲಿರುವಂಥ ಸ್ಥಾನ ಸೇವೆಯನ್ನು ಮಾಡಿದ. ಅದ್ರ ಜೊತೆಗೆ ನಾವು ನಿಮಗೆ ಪಾಠ ಮಾಡುವಂಥ ಸಂದರ್ಭದೊಳಗೆ, ಶಿಷ್ಯರಿಗೆ ಪಾಠ ಮಾಡುವಂಥ ಸಂದರ್ಭದೊಳಗೆ ಕೆಲಸ ಮಾಡ್ಕೊತ ಆ ಮಂತ್ರಗಳನ್ನು, ಆ ಉಪನಿಷತ್ತುಗಳನ್ನು ನಾವು ಮಾಡುವಂಥ ಪಾಠವನ್ನು ಕೇಳಿ ಅವನು ಕೂಡ ಕಲ್ತಾನ. ಹಾಗಾಗಿ ನೀವು ಅವನನ್ನು ಕರ್ಕೊಂಡು ಹೋಗಿ ಹೋಮ ಮಾಡಿರಿ, 100ಕ್ಕೆ 100 ಮಳೆ ಆಕೈತೆ ಅಂದರು. ಆವಾಗ ಇವರೆಲ್ಲ ಹೋದ್ರು. ರಾಜಮನೆತನ ಬಿಟ್ಟರು. ಸಣ್ಣದೊಂದು ಗುಡಿಸಲಿತ್ತು, ಅವ್ರವ್ವ ಅಪ್ಪ ಕೂತಿದ್ದು. ಅವ್ರವ್ವ ಕೈ ರೊಟ್ಟಿ ಮಾಡಿ ಕೊಡ್ತಿದ್ಲ ಅವಾಗ. ಆ ಸೇವಕ, ರಾಜ್ಕುಮಾರನ ಸೇವಕಗೆ ಕರ್ಕೊಂಡು ಹೋಗಿ ಆ ಮನೆಯೊಳಗೆ ಕೈ ರೊಟ್ಟಿ ತಿನ್ನಿಸಾಕತ್ತಿದ್ಲು. ಕೈ ರೊಟ್ಟಿ ತಿನ್ನಿಸಾಕತ್ತಾಗ ಹೋಗಿ ಈ ರಾಜ್ಕುಮಾರ, ರಾಜ, ಊರನ್ನ ದೊಡ್ಡ ಮಂದಿ ಪ್ರಜೆಗಳು ಎಲ್ಲ ಹೋಗಿ ಅವ್ನ ಬಾಗ್ಲ ಬಡಿತಾರ, ಒದರ್ತಾರ. ಗುಡಿಸಲ್ದಾಗಿಂದ ಎದ್ದು ಹೊರಗೆ ಬಂದಿರ್ತಾನೆ ಹುಡುಗ. ಏತಮ್ಮ, ನೀನು ಗುರುಕುಲದಲ್ಲಿ ಸೇವೆ ಮಾಡಕ್ಕೆ ಬಂದಿರೋದ್ರಿಂದ ನಿನ್ನಲ್ಲಿ ಮಂತ್ರಸಿದ್ಧಿ ಆಗಿರ್ತೈತೆ ಅಂತ, ನಿನಗೊಂದು ವಿಶೇಷವಾಗಿರುವಂತಹ ಫಲ ಸಿಗ್ತೈತೆ ಅಂತ, ನೀ ಮಾಡಿದ ಎಲ್ಲ ಕೆಲಸಗಳು ಸಿದ್ಧಿ ಆಕ್ಕವತ್ತ. ಅದಕ್ಕಾಗಿ ನೀನು ನಮ್ಮ ಲೋಕವನ್ನು ಕುರಿತು, ನಮ್ಮ ರಾಜ್ಯವನ್ನು ಕುರಿತು ಉತ್ತಮವಾಗಿರುವಂಥ ಸಂಕಲ್ಪವನ್ನು ಮಾಡಿ ಪರ್ಜನ್ಯ ಯಾಗವನ್ನು ನಡೆಸಿಕೊಡ್ಬೇಕು ಅಂಥೇಳಿ ಎಲ್ಲರೂ ಕೂಡ ಅವನನ್ನು ಕೈ ಮುಗಿದು ಕೇಳ್ಕೊಂಡ್ಬಿಡ್ತಾರೆ. ಆವಾಗ ಖುಷಿಯಾಗಿ, ನೀವು ಹೇಳಕತ್ತೀರಂದ್ರೆ ನಾನು ಮಾಡ್ತೇನೆ ರೀ, ಸಾಧ್ಯ ಇದ್ದಷ್ಟು ನನ್ನ ಕೈಲಿಂದ ಆದಷ್ಟು ಮಾಡ್ತಂತ ಹೇಳಿ ಅವ ರಾಜಕುಮಾರನ ಸೇವಕ ಹೋಗಿ ಆ ಯಜ್ಞ ಮಂಟಪಕ್ಕೆ ಹೋಗ್ತಾನ. ಮಡಿ ಬಟ್ಟೆ ಉಟ್ಕೊಳ್ತಾನ. ಅವ ಶುದ್ಧವಾಗಿರುವಂಥ ಭಾವದಿಂದ, ಮನಸ್ಸಿನಿಂದ, ನೀವೆಲ್ಲರೂ ಎಷ್ಟು ಕಲ್ತರಿಲ್ಲ, ಏನು ಬೇಕಾದ್ರೆ ಕಲಿಬರಕ್ಕೆ ನೀವು ಬರೀ ಕಲಿತು ನಾವು ದೊಡ್ಡ ಬಡ ಮಂತ್ರ ಹೇಳಿ, ಚಲೋ ಮಂತ್ರ ಹೇಳಿ ಊರಿಗೆಲ್ಲ ಕೇಳುವಂಗೆ ದೊಡ್ಡ ಸೌಂಡ್ ಮೈಕ್ ಇಟ್ಕೊಂಡು ಮಂತ್ರ ಹೇಳ್ರೆ ಎಲ್ಲ ಸಕ್ಸಸ್ ಆಗಂಗಿಲ್ಲ. ಯಾವಾಗ ನೀವು ಮನಸ್ಸು ಶುದ್ಧಿಯಿಂದ ನಾನು ಮಾಡುವಂಥ ಕೆಲಸ, ನಾನು ಮಾಡುವಂಥ ಪೂಜೆ, ನಾನು ಮಾಡುವಂಥ ಯಜ್ಞ ಯಾಗಗಳಿಂದ ಈ ಜಗತ್ತಿಗೆಲ್ಲ ಒಳ್ಳೆಯದಾಗಲಿ, ಮಾಡಿಸುವಂತಹ ಕರ್ತೃಗಳಿಗೆ ಒಳ್ಳೆಯದಾಗಲಿ ಅಂತ ಭಾವಶುದ್ಧಿಯಿಂದ ಯಾವತ್ತು ನೀವು ಪೂಜೆ ಮಾಡ್ತಿರಲ್ಲ, ಅದು 100ಕ್ಕೆ 100 ಸಕ್ಸಸ್ ಆಗೇ ಆಕೈತಿ. ಹಂಗೆ ಆ ರಾಜಕುಮಾರನ ಸೇವಕ ಏನು ಮಾಡ್ತಾನಂದ್ರೆ, ತಾನು ಮಡಿ ಬಟ್ಟೆ ಉಟ್ಕೊಂಡು ಶುದ್ಧವಾಗಿ ಹನಿಗೆ ಭಸ್ಮ, ತಿಲಕ ಎಲ್ಲ ಧಾರಣೆ ಮಾಡಿಕೊಂಡು ಹೋಮದ ಸ್ಥಳಕ್ಕೆ ಹೋಗ್ತಾನ. ಅಲ್ಲಿ ಉತ್ತಮವಾಗಿರುವಂಥ ಒಂದು ಪೀಠದ ಮೇಲೆ ಕುಂತ್ಕೊಂಡು ಬ್ರಹ್ಮಸ್ಥಾನವನ್ನು ವಹಿಸಿ ಕೈಯೊಳಗೆ ಅಕ್ಷತೆಯನ್ನು ಹಿಡಿದು ಸಂಕಲ್ಪ ಮಾಡ್ತಾನ. ಹೇ ಭಗವಂತ, ನಾನು ಇವತ್ತು ಮಾಡುವಂಥ ಈ ಯಾಗದಿಂದ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ, ಲೋಕದಲ್ಲಿರುವಂಥ ಯಾವ್ಯಾವ ಪ್ರದೇಶಕ್ಕೆ ಮಳೆ ಬಿದ್ದಿಲ್ಲೋ, ಬರಗಾಲ ಬಿದ್ದೈತೋ ಅಂಥ ಸ್ಥಳಗಳೆಲ್ಲ ಮಳೆ ಆಗುವಂಗ, ಲೋಕ ಎಲ್ಲ ಸುಭಿಕ್ಷತೆಯಿಂದ ತುಂಬಿ ತುಳುಕುವಂಗ, ಅತಿವೃಷ್ಟಿ ಮಾಡಬೇಡ, ಅನಾವೃಷ್ಟಿನೂ ಮಾಡಬೇಡ, ಸುವೃಷ್ಟಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಕರುಣಿಸು ಭಗವಂತ ಅಂತೇಳಿ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿ ಯಾಗ ಶುರು ಮಾಡ್ತಾನೆ. ಯಾಗ ಶುರುವಾಗಿ ಬೆಳಗ್ಗೆ ಶುರು ಮಾಡಿದ್ರು, ಸಾಯಂಕಾಲದ ಹೊತ್ತಿಗೆ ಪೂರ್ಣಾಹುತಿ ಸಮಯ ಬಂತು. ಪೂರ್ಣಾಹುತಿ ಸಮಯ ಕೈಯೊಳಗೆ ಹಿಡಿದು, ಹೇ ಭಗವಂತ ಪರ್ಜನ್ಯನೇ, ಹೇ ವರುಣ ದೇವನೇ, ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡು ಅಂಥೇಳಿ ಕೈಯೊಳಗೆ ಪೂರ್ಣಾಹುತಿಯನ್ನು ಹಿಡಿದು ಹಿಂಗೇನು ಹೋಮ ಕುಂಡದೊಳಗೆ ಹಾಕ್ತಾನ. ದಡ ಮಳೆ ಬೀಳಕ್ಕೆ ಹತ್ತದಿಲ್ಲ, ಹಿಂಗೆ ಮಳೆ ಬೀಳ್ತದಿಲ್ಲ. ಅದ್ಭುತವಾಗಿರುವಂಥ ಮಳೆ ಊರಲ್ಲಿ ಎಲ್ಲ ಕಡೆ ಪಾಪಗಳೆಲ್ಲ ಕಳೆದು ಹೋದು, ಊರಲ್ಲಿರುವಂತಹ ಆ ಅನಾವೃಷ್ಟಿನ ನಿವಾರಣೆ ಆಗಿ ಹೋತು. ಮುಂದೊಂದು ಕಾಲಕ್ಕೆ ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿ, ಆ ರಾಜ್ಯದಲ್ಲಿ ಮುಖ್ಯವಾಗಿ ಎಷ್ಟು ಬೇಕೋ ಅಷ್ಟು ಮಳೆಯಾಗಿ ಎಲ್ಲ ಗಿಡ ಮರಗಳು, ಪಶು ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲ ಆನಂದದಿಂದ ಇದ್ದರು. ಬೋರ್ವೆಲ್ಗಳೆಲ್ಲ ಫುಲ್ಲಾದು, ಕೆರೆಗಳೆಲ್ಲ ತುಂಬಿದು, ಡ್ಯಾಮ್ ತುಂಬಿದು, ಹೊಳೆ ಒಳಗೆ ನೀರು ಹೆಚ್ಚಾದು. ಇಷ್ಟೆಲ್ಲ ಇತ್ತು ಅಂದ್ರೆ ಜಗತ್ತಿಗೆಲ್ಲ ಆರಾಮ ಇರ್ತೈತಿ. ಹಂಗೆ ಯಾಕೆ ನಿಮಗೆ ಈ ಕತೆ ಹೇಳಿದೀವಂದ್ರೆ, ಆ ಶಿಷ್ಯ ಸೇವಕ ತಾನು ತನ್ನ ಕರ್ತವ್ಯ ಮಾಡೋದ್ರ ಜೊತೆಗೆ ಗುರುಕುಲ ಸೇವೆ ಮಾಡಿದ್ರಿಂದ ಇಂಥ ಒಂದು ಶಕ್ತಿ ಅವನಿಗೆ ಪ್ರಾಪ್ತಿ ಆಯಿತು. ಅದಕ್ಕೆ ನಿಮಗೆಲ್ಲರಿಗೂ ಇವತ್ತು ಯಾಕಿಂದು ಹೇಳಿದೀವಂದ್ರೆ, ಅಷ್ಟಾವರಣಗಳಲ್ಲಿ ಮೊಟ್ಟ ಮೊದಲನೇದಾಗಿ ಬರುವಂಥದ್ದು ಗುರು. ನೀವು ಗುರುಕುಲದಲ್ಲಿರೋದರಿಂದ ಗುರು ಸೇವೆ
ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖಭೋಗ ದೊರಕುವುದುಂಟೆ ಆತ್ಮ ಅಂತ ಕೇಳ್ತಾರೆ. ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ದೊರಕುವುದುಂಟೆ ಆತ್ಮ. ಪೂರ್ವ ಜನ್ಮದಾಗ ನಾವು ಪುಣ್ಯ ಮಾಡಿದ್ವಿ ಅಂದ್ರೆ ಅಷ್ಟೇ ನಮಗೆ ಗುರುಗಳ ಸೇವೆ ಮಾಡೋಕೆ ಅವಕಾಶ ಸಿಗ್ತೈತಿ. ನೀವೆಲ್ಲರೂ ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡಿ ಬಂದ್ರೇನೋ ಗೊತ್ತಿಲ್ಲ, ಇಂತಹ ಯಡೂರು ಮಠದೊಳಗೆ ಸೇವೆ ಮಾಡೋಕೆ, ಯಡೂರು ಮಠದೊಳಗೆ ಒಂದು ಕ್ಷಣ ಕಸ ಹೊಡ್ಯಾಕೆ ನಿಮ್ಗೆ ಅವಕಾಶ ಸಿಕ್ಕೈತೆ ಅಂದ್ರೆ ನಿಮ್ದಷ್ಟು ಪುಣ್ಯವಂತರ ಯಾರೂ ಇಲ್ಲ. ಅದಕ್ಕೆ ಇಲ್ಲಿರೋ ತನಕ ಗುರುಕುಲ ಸೇವೆ ಮಾಡಿರಿ. ಇದು ಯಾರ್ದೋ ಒಂದು ಮನಿ ಅಲ್ಲ, ಇದು ಯಾರ್ದೋ ಒಂದು ಸ್ವಂತ ಜಾಗ ಅಲ್ಲ, ಇಂಥ ಜಾಗ ಐತಿಲ್ಲ, ಭಗವಂತನ ಜಾಗ ಇದು. ಕಾಡ ಸಿದ್ದೇಶ್ವರರೇ ಇಲ್ಲಿ ಈ ಸ್ಥಳದೊಳಗೆ ಕುಂತು ಅವ್ರು ಎಷ್ಟೋ ವರ್ಷಗಳ ಕಾಲ ಕುಂತು ತಪಸ್ಸು ಮಾಡಿರುವಂಥ ಜಾಗ ಇದು. ಶ್ರೀಶೈಲ ಪೀಠದ ಜಗದ್ಗುರುಗಳು ನಡೆದಾಡುವಂಥ ಜಾಗ ಇದು. ಅನೇಕ ಜನ ಪುಣ್ಯಾತ್ಮರು, ಮಹಾತ್ಮರು, ಸಂತರು ಬಂದು ಈ ಪವಿತ್ರವಾಗಿರುವಂಥ ಸ್ಥಳದೊಳಗೆ ವಾಸ ಮಾಡಿ ಹೋಗಿರುವಂಥ ಜಾಗ ಇದು. ಅನೇಕ ಜನ ದಿನನಿತ್ಯ ಹೋಮ ಕುಂಡಗಳನ್ನು ಆದಿಯಾಗಿ ಆಮೇಲೆ ದಿನನಿತ್ಯ ಗುಗ್ಗುಳವನ್ನು ತಂದು ಎಷ್ಟೋ ಜನ ಪರವಶರಾಗಿರುವಂಥ ಪುರವಂತರು ಬಂದು ನಡೆದಾಡುವಂಥ ಜಾಗ ಇದು. ಇಂಥ ಜಾಗದೊಳಗೆ ಬಂದು ನೀವು ಒಂದು ಕ್ಷಣ ಸೇವೆ ಮಾಡಿದ್ರೆ ಸಾಕು. ಬರೀ ಕೆಲಸ ಅಂತೇಳಿ, ಡ್ಯೂಟಿ ಅಂತೇಳಿ ಯಾರು ಬೈತಾರ, ಒದರ್ತಾರ, ಹೇಳ್ತಾರ ಅಂತೇಳಿ ಮಾಡೋದಲ್ಲ. ಮನಸ್ಸಿನಿಂದ ಭಾವಶುದ್ಧಿಯಿಂದ ಸೇವೆ ಮಾಡೋಕ್ಕೆ ಶುರು ಮಾಡಿರಿ. ಇನ್ನು ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಶುದ್ಧಿಯಿಂದ ನೀವು ಸೇವೆ ಮಾಡಿರಿ. ನೀವೆಲ್ಲರೂ ಕೂಡ ಜೀವನದಾಗ ಸಕ್ಸಸ್ ಆಕ್ಕಿರಿ. ಇಷ್ಟು ಹೇಳಿ